ನಮಸ್ಕಾರ. ವೆಲ್ಕಮ್ ಟು ಕಾಪರೇಜ್, ದ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿನ್ನೆ ನಡೆದಂಥ UPSC 2017 ಪ್ರಿಲಿಮ್ಸ್ ಎಕ್ಸಾಮ್ ಇಂದು ನಾವು ನಡೆಸಿರುವಂಥ ಬ್ಯಾಚ್ನಲ್ಲಿ ಎಷ್ಟು ಕ್ವಶನ್ಸ್ ಕ್ಲಾಸಸ್ಸಲ್ಲಿ ಬಂದಿದೆ, ಯಾವುದನ್ನ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಿತ್ತು, ಸೊ ಹೌ ಟು ಕಮ್ ಅಪ್ ಟು ದಿ ಕನ್ಕ್ಲೂಷನ್ ಅನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಿದ್ದೀವಿ. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್. ನಾವು ಓರಿಯಂಟೇಷನ್ ಕ್ಲಾಸ್ ತಗೊಂಡಿದ್ವಿ. ಸೊ ಇನ್ ದ ಓರಿಯಂಟೇಷನ್ ಕ್ಲಾಸ್, ಲೈಕ್ ಇಟ್ is been said that ನಾವು ಲಾಸ್ಟ್ 2016 ಕ್ವಶನ್ ನೋಡಿದಾಗ we got to know that there are so many questions which came from current affairs. ಹೌದಾ? ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಇಟ್ಸ್ ಒನ್ ಆಫ್ ದಿ ಹೈಯೆಸ್ಟ್ 44% ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿತ್ತು. ಸೊ ಈ ತರ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ದಟ್ಸ್ ಅ ಹೈ ನಾಚ್, ಅದಕ್ಕಿಂತ ಜಾಸ್ತಿ ಹೋಗೋದಕ್ಕಾಗಲ್ಲ. ಸೊ ದಿಸ್ ಟೈಮ್ ವಿ ರೆಕಮೆಂಡೆಡ್ ಟು ಫೋಕಸ್ ಆನ್ ದಿ ಸ್ಟ್ಯಾಟಿಕ್ ಏರಿಯಾಸ್ ಆರ್ ಇಂಪಾರ್ಟೆಂಟ್. ಸೊ ಸ್ಟ್ಯಾಟಿಕ್ ಅನ್ನ ಎಕ್ಸ್ಕ್ಲೂಸಿವ್ಲಿ ನಾವು ಕವರ್ ಮಾಡಿದ್ವಿ. ಸೊ ಈ ಸ್ಟ್ಯಾಟಿಕ್ ಅಲ್ಲಿ ದ ಓರಿಯಂಟೇಷನ್ ಕ್ಲಾಸ್ ಅಲ್ಲಿ ನಾವು ಏನು ಆ ವಿಚಾರಗಳನ್ನ ಹೇಳಿದ್ವಿ. ಸೊ ಲಕಿಲಿ ವಿತ್ ಗಾಡ್ಸ್ ಗ್ರೇಸ್ ನಮಗೆ ನಿನ್ನೆ ಆರ್ಟಿಕಲ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಅದನ್ನ ಹೇಳಿದರೆ, UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 2017 paper difficult than last year, fewer questions from current affairs. So that's because that was a notch 44%. ಅದಕ್ಕಿಂತ ಇನ್ನ ಜಾಸ್ತಿ ಕರೆಂಟ್ ಅಫೇರ್ಸ್ ಹೋಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಒಂದ್ಸತಿ UPSC ನಲ್ಲಿ ಕರೆಂಟ್ ಅಫೇರ್ಸ್ ಕೊಟ್ಟ ತಕ್ಷಣ ಎಲ್ಲರೂ ಕರೆಂಟ್ ಅಫೇರ್ಸ್ ಜಾಸ್ತಿ ಬರುತ್ತೆ ಅಂತ ಟೂ ಮಚ್ ಆಫ್ ಎಕ್ಸೆಸಿವ್ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಈ ಸತಿ ಮಾಡಿದಂತ ಹುಡುಗರೆಲ್ಲ, ಸೊ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಒನ್ಸ್ ಅಗೇನ್ ಇಟ್ ಇಸ್ ದ ಸ್ಟ್ಯಾಟಿಕ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆ ಬೇಸ್ ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ. ಸ್ಟ್ಯಾಟಿಕ್ ಬೇಸ್ ಇದ್ರೆ ಅದ್ರ ಬೇಸಿಸ್ ಮೇಲೆ ನೀವು ಬಿಲ್ಡ್ ಮಾಡ್ಕೊಬಹುದು. ಓಕೆ, ಸೊ ನಾನಿದು ಡಿ ಸೀರೀಸ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ. ಸೊ ಕ್ವಶನ್ಸ್ ಅನ್ನ ಐ ಒನ್ಸ್ ಅಗೇನ್ ರೆಕಮೆಂಡ್, ಇದನ್ನ ಕ್ಲಾಸ್ ಅಲ್ಲಿ ಯಾರು ಕೂತಿದ್ರೋ ಅವರಿಗೆ ಇದನ್ನ ನೀಟಾಗಿ ಗೊತ್ತಾಗುತ್ತೆ. ಬಿಕಾಸ್ ಯಾವ್ಯಾವ್ದನ್ನ ಯಾವ ಟೈಮಲ್ಲಿ ಮಾಡಿದ್ವಿ ಅನ್ನೋದನ್ನ ನಾನು ಒಮ್ಮೆ ರೀಕಾಲ್ ಮಾಡ್ತಿದ್ದೀನಿ. ಎಷ್ಟು ಕ್ವಶನ್ಸ್ ಕ್ಲಾಸ್ ಇಂದ ಬಿಲ್ಕುಲ್ ಬಂದೇ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ಕ್ಲೇಮ್ ಮಾಡ್ತಿದ್ದೀನಿ. ರೈಟ್, ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್. ಫಸ್ಟ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಸೀ ಪೋರ್ಟ್ ಇನ್ ದ ಕಾಕತೀಯ ಕಿಂಗ್ಡಮ್. ಸೊ ಈ ಕಾಕತೀಯ ಕಿಂಗ್ಡಮ್ ಇನ್ ದ ಸೀ ಪೋರ್ಟ್ ವಿ ಡಿಂಟ್ ಡೂ, ಇದು ನಮ್ಮ ಕ್ಲಾಸ್ ಇಂದ ಬಂದಿಲ್ಲ. ವಿ ಆರ್ ವೆರಿ ಸಾರಿ ಫಾರ್ ದಿಸ್. ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಲಯನ್ಸ್, ಈ ಕ್ವಶನ್ ಕೂಡ ಐ ಕಾಂಟ್ ಕ್ಲೇಮ್ ಇಟ್ ಬಿಕಾಸ್ ಕ್ಲಾಸ್ ಇಂದ ಇದು ಬಂದಿಲ್ಲ. ನೆಕ್ಸ್ಟ್ ಸರ್ವಸ್ತಿವಾದಿನ್, ಇದು ಕೂಡ ಕ್ಲಾಸ್ ಇಂದ ಬಂದಿಲ್ಲ. ಮೆಡಿಟೇರಿಯನ್ ಸಿ ಇಸ್ ಎ ಬಾರ್ಡರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್. ಇದು ಕ್ಲಾಸ್ ಅಲ್ಲಿ ಎಷ್ಟೊಂದ್ಸತಿ ಮ್ಯಾಪ್ ರೀಡಿಂಗ್ ಮಾಡಿಸ್ಬೇಕಾದ್ರೆ ಮೆಡಿಟೇರಿಯನ್ ಸುತ್ತಲೂ ಯಾವ ಕಂಟ್ರೀಸ್ ಇದೆ, ಆಮೇಲೆ ಬ್ಲ್ಯಾಕ್ ಸಿ ಸುತ್ತಲೂ ಯಾವ ಕಂಟ್ರೀಸ್ ಇದೆ, ಇದನ್ನೆಲ್ಲ ರಿಲೇಟೆಡ್ ನಾವು ಡಿಸ್ಕಸ್ ಮಾಡಿದೀವಿ. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಡಿಸ್ಕಸ್ ದಿಸ್ ಡ್ಯೂರಿಂಗ್ ದಿ ಇಶ್ಯೂ ಆಫ್ ದಿ ಸಿರಿಯಾದಲ್ಲಿ ಏನ್ ಇಶ್ಯೂ ಆಗ್ತಿದೆ ಅಂತ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಕೂಡ ಮೆಡಿಟೇರಿಯನ್ ಸಿ ಹತ್ರ ಯಾವ ಕಂಟ್ರೀಸ್ ಬರುತ್ತೆ, ಯಾವ್ದು ಬಾರ್ಡರ್ ಇದೆ, ಅಂಡ್ ದೆನ್ ಇಸ್ರೇಲ್ ಹೇಳ್ಬೇಕಾದ್ರೆ ಜಾರ್ಡನ್ ಎಲ್ಲಿ ಬರುತ್ತೆ, ಸೊ ರಿವರ್ ಜಾರ್ಡನ್ ಎಲ್ಲಿದೆ, ಸೊ ಜಾರ್ಡನ್ ಸಮುದ್ರ ಹತ್ರ, ದಟ್ ಈಸ್ ಮೆಡಿಟೇರಿಯನ್ ಸಿ ಹತ್ರ ಬರುತ್ತಾ ಇಲ್ವಾ ಅನ್ನೋದನ್ನ ವಿ ಹ್ಯಾವ್ ಎಕ್ಸ್ಟೆನ್ಸಿವ್ಲಿ ಡಿಸ್ಕಸ್ಡ್. ಸೊ ಹಂಗಾಗಿ ಈ ಕ್ವಶನ್ ಅನ್ನ ಸೊ ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಇದ್ರ ಬಗ್ಗೆ ಕ್ವಶನ್ ನ್ಯೂಸ್ ಪೇಪರ್ ಕ್ಲಾಸ್ ಅಲ್ಲಿ ಇದನ್ನ ಕವರ್ ಮಾಡಿದ್ವಿ. ಒಂದು ಇಂಪಾರ್ಟೆಂಟ್ ವಿಚಾರ ಅದರಲ್ಲಿ ಕಾಮನ್ ಆಗಿ ಹೇಳ್ಬೋದು ಅಂದ್ರೆ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಬಜೆಟ್ ಅಲ್ಲಿ ಮಾಡಬೇಕಾದ್ರೂ ನಾವು ಇದನ್ನ ಹೇಳಿದ್ವಿ. ದಟ್ ಈಸ್ ಇಟ್ಸ್ ಎ ಸಾವರಿನ್ ಫಂಡ್ ಸಾವರಿನ್ ಫಂಡ್ ಇರಬೇಕಾದ್ರೆ ಇದು ನೀತಿ ಆಯೋಗ್ ಅಂಡರ್ ಡಿಸ್ಕಷನ್, ದಟ್ ಈಸ್ ನೀತಿ ಆಯೋಗ್ ಅಂಡರ್ ಆಸ್ ಅನ್ ಆರ್ಗನ್ ಇದು ಬರೋದಕ್ಕೆ ಚಾನ್ಸ್ ಇಲ್ಲ. ಸೆಕೆಂಡ್ ಥಿಂಗ್, ವಿ ಹ್ಯಾವ್ ಮೆನ್ಷನ್ ದಿಸ್ 40K ಎಸ್ ಸದಿ ನಾವು ಇದನ್ನ ಗಟ್ಟು ಹೊಡೆದಿದ್ದೀವಿ. ಇಟ್ ಈಸ್ 40K crore. ನಂಬರ್ಸ್ ಬಗ್ಗೆ ಕೇರ್ಫುಲ್ ಇರಿ. ಅಲ್ಲಿ ಅವ್ರು ಕೊಟ್ಟಿರೋದು ಐ ಥಿಂಕ್ 4 lakh crore ಏನೋ ಕೊಟ್ಟಿದ್ದಾರೆ. ಸೊ ಇದು 40,000 crore. ಸೊ ಅದರಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ಬಹಳ ಜನ. ನೆಕ್ಸ್ಟ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಸೊ ಇದನ್ನ ನ್ಯೂಸ್ ಪೇಪರ್ ಕ್ಲಾಸ್ ಅಲ್ಲಿ ಹೇಳಬೇಕಾದ್ರೆ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ನಿಮಗೆ ನೆನಪಿರ್ಬೋದು. ವಿ ಹ್ಯಾವ್ ಗಿವನ್ ಎ ಹ್ಯಾಂಡ್ ಔಟ್. ಈ ಹ್ಯಾಂಡ್ ಔಟ್ ಅಲ್ಲಿ ಎಷ್ಟೊಂದು ರಿಪೋರ್ಟ್ಸ್ ಕೊಟ್ಟಾಗ ವಿ ಹ್ಯಾವ್ ಪ್ರಿಸೈಸ್ಲಿ ಮೆನ್ಷನ್ ದಿಸ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಈ ಇನ್ಫ್ರಾಸ್ಟ್ರಕ್ಚರ್ ಅಂತ ವರ್ಡ್ ಬಂತು, ಇದು ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಸೊ ಡೆವಲಪ್ಮೆಂಟ್ ಅಂತಂದ್ರೆ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ವರ್ಲ್ಡ್ ಬ್ಯಾಂಕ್. ಸೊ ವರ್ಲ್ಡ್ ಬ್ಯಾಂಕ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ದಿಸ್ ರಿಪೋರ್ಟ್ ಇದು ವರ್ಲ್ಡ್ ಬ್ಯಾಂಕ್ ಇಂದು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫಾರ್ ಎಲೆಕ್ಷನ್ ಟು ದ ಲೋಕಸಭಾ ಎಲೆಕ್ಷನ್ ಕ್ಲಾಸ್ ಅಲ್ಲಿ ಪಾಠ ಮಾಡಬೇಕಾದ್ರೆ ಶಶಿಕಲಾ ಜೈಲ್ ಕೇಸ್
ವಿಚಾರ ಹೇಳಬೇಕಾದ್ರೆ ನಾವು ಅದರಲ್ಲಿ ಲಿಲಿ ಥಾಮ್ಸನ್ ಕೇಸ್ ಹೇಳಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಜನ್ ಚೌಕಿದಾರ್ ಕೇಸ್, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ವಿ ದಟ್ ಈಸ್ ಅ ನೇಮ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಎಲೆಕ್ಟ್ರಲ್ ಲಿಸ್ಟ್, ದಟ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಟು ಕ್ಲೇಮ್ ಟು ಹ್ಯಾವ್. ಸೊ ಅದು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಪುಲಿಕೇಟ್ ಲೇಕ್ is spread over 2 states only. ಇದನ್ನ ದ ಬಿಗ್ ಮ್ಯಾಪ್ ಕ್ಲಾಸಲ್ಲಿ ಯಾವಾಗಲೂ ಹ್ಯಾಂಡ್ ಹೆಲ್ಡ್ ಮ್ಯಾಪ್ ಅದನ್ನ ನಾನು ತೆಗೆದು ತೋರಿಸ್ತಾ ಇರ್ತೀನಿ ಮ್ಯಾಪ್ನ. ಸೊ ಆ ಮ್ಯಾಪ್ ಅಲ್ಲಿ ತೋರಿಸ್ಬೇಕಾದ್ರೆ ವಿ ಹ್ಯಾವ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಚಿಲಕ ಲೇಕ್, ವೆಂಬನಾಡ್ ಲೇಕ್, ಪುಲಿಕ್ಯಾಟ್ ಲೇಕ್, ಸಾಂಬಾರ್ ಲೇಕ್, ಈ ಲೇಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಪುಲಿಕ್ಯಾಟ್ ಲೇಕ್ ನ ಕ್ಲಿಯರ್ಲಿ ಚೆನ್ನೈ ಹತ್ರ ಬರುತ್ತೆ ನೋಡ್ಕೊಳ್ಳಿ, ಅದು 2 ಸ್ಟೇಟ್ ಮಧ್ಯದಲ್ಲಿ ಬರುತ್ತೆ. ಸೊ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇದರಿಂದ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಬಯೋಲಾಜಿಕಲ್ ಲಾಸ್ ಅಂಡ್ ಡಿಮ್ಯಾಂಡ್, ಇಟ್ ಇಸ್ ಬೀನ್ ಸೆಡ್ ರಿಪೀಟೆಡ್ಲಿ ಇನ್ ದ ಕ್ಲಾಸ್. ಸೊ ಇದನ್ನ ನೀವು ಕ್ಲಾಸಲ್ಲಿ ಶ್ರದ್ಧೆಯಿಂದ ಪಾಠ ಕೇಳಿರೋರು ಈ ಕ್ವಶನ್ಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ದಿ ರೋಲ್ ಆಫ್ ಯುನೈಟೆಡ್ ನೇಷನ್ ಹ್ಯಾಬಿಟೇಟ್ ಇನ್ ದ ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಮ್, ಸಾರಿ ಇಟ್ ಇಸ್ ನಾಟ್ ಫ್ರಮ್ ದಿ ಕಾಪರೇಜ್ ಕ್ಲಾಸ್. ನೆಕ್ಸ್ಟ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್, ಇದನ್ನ ನಾನು ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ನಾನು ಕಾರ್ಪೆಂಟರ್ ಇಂದ ರೂರಲ್ ಕಾರ್ಪೆಂಟರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ರೂರಲ್ ಕಾರ್ಪೆಂಟರ್ ಮನೆಯಿಂದ ಅಥವಾ ಅಪ್ಪನಿಂದ ಆ ಜಾಗದಿಂದ ಟ್ರೆಡಿಷನಲಿ ಕಲ್ತ್ಬಿಟ್ಟಿರ್ತಾನೆ ಹೆಂಗ್ ಕೆಲಸ ಮಾಡ್ಬೇಕಂತ. ಸೊ ಮೇಕ್ ಇನ್ ಇಂಡಿಯಾ ಮಾಡಬೇಕಾದ್ರೆ ಅವನನ್ನ ಫಾರಿನರ್ಸ್ ಬಂದಾಗ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಅವ್ನು ಕರ್ಕೊಂತಾರೋ ಇಲ್ವೋ, ಇವನಿಗೆ ಸ್ಕಿಲ್ ಡೆವಲಪ್ ಮಾಡಬೇಕು. ಹೊಸದಾಗಿ ಸ್ಕಿಲ್ ಕಲ್ಸಕ್ ಹೋದ್ರೆ ಟ್ರೆಡಿಷನಲ್ ಸ್ಕಿಲ್ಸ್ ಅವನ ಹತ್ರ ಎಷ್ಟೊಂದಿದೆ. ಸೊ ಆ ಕಾರಣದಿಂದ ಇವನು ತಾನು ಕಲ್ತಿರೋ ಸ್ಕಿಲ್ಸ್ ಹೆಂಗೆ ಅವನಿಗೆ ಅದನ್ನ ಸರ್ಟಿಫೈ ಮಾಡ್ಬೋದು ಅಂತ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ರೂರಲ್ ಕಾರ್ಪೆಂಟರ್ ದ ಎಕ್ಸಾಂಪಲ್ ಕೊಟ್ಟು ನಾ ಹೇಳಿದ್ದೀನಿ. ನೆಕ್ಸ್ಟ್ ದ್ಯಾರ್ಚಿ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ್ಯಾರ್ಚಿ, ಬೈಕ್ಯಾಮರಲಿಸಮ್, ಪೊಲಿಟಿನಲ್ಲಿ. ಸೊ ಆಕ್ಟ್ 1919 ಆಕ್ಟ್, 1935 ಆಕ್ಟ್. ಸೊ ಯಾವಾಗ ದ್ಯಾರ್ಚಿ, ಎಲ್ಲಿ ಬೈಕ್ಯಾಮರಲಿಸಮ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್. ಅದ್ರ ಜೊತೆಗೆ ಕ್ಲಾಸಲ್ಲಿ ಕೂಡ ದ್ಯಾರ್ಚಿ ಅಂದ್ರೆ ಏನು, ಬೈಕ್ಯಾಮರಲಿಸಮ್ ಅಂದ್ರೆ ಏನು ಅಂತ ಡಿಕ್ಟೇಟ್ ಮಾಡಿ ಬೋರ್ಡ್ ಮೇಲೆ ಬರ್ತಿದ್ದೀನಿ. ಸೊ ದ್ಯಾರ್ಚಿ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಕ್ಯಾರಿಯರ್ ಸರ್ವಿಸ್, ಸಾರಿ ಇಟ್ ಇಸ್ ನಾಟ್ ಫ್ರಮ್ ದಿ ಕ್ಲಾಸ್, ಸಾರಿ. ಅಂಡ್ ದೆನ್ S4A ಸಸ್ಟೈನಬಲ್ ಸ್ಟ್ರಕ್ಚರಿಂಗ್ ಆಫ್ ಸ್ಟ್ರೆಸ್ಡ್ ಅಸೆಟ್. ವಿಜಯ್ ಮಲ್ಯ ಎಕ್ಸಾಂಪಲ್ ಕೊಡಬೇಕಾದ್ರೆ ಈ ಕೇಸನ್ನ ನಾನು ಬಹಳ ಸತಿ ಹೇಳಿದ್ದೀನಿ. ಸೊ ಅಂದ್ರೆ ಇದು RBI ಮಾಡಿರುವಂತ ಈ ವಿಚಾರ, ವಿಜಯ್ ಮಲ್ಯ ಕೇಸ್ ಹೇಳಬೇಕಾದ್ರೆ ನಾವು ಇದನ್ನ ಹೇಳಿದೀವಿ. ಸೊ ಇದನ್ನ ಯು ಕ್ಯಾನ್ ಈಸಿಲಿ, ಅಂಡ್ ಆಲ್ಸೋ ಕರೆಂಟ್ ಆನ್ ಗೋಯಿಂಗ್ ಇಶ್ಯೂ. ಸೊ ತುಂಬಾ RBI ತಲೆ ಕೆಡಿಸ್ಕೊಂಡಿದೆ ಹೆಂಗೆ ರೀಸ್ಟ್ರಕ್ಚರಿಂಗ್ ಮಾಡಬೇಕು, ಎಷ್ಟೊಂದು ಡಿಫಾಲ್ಟ್ ಗಳಾಗ್ತಿರೋದ್ರಿಂದ, ಸ್ಟ್ರೆಸ್ಡ್ ಅಸೆಟ್ ಇರೋದ್ರಿಂದ. ಸೊ ಹಂಗಾಗಿ ಇದನ್ನ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಸಸ್ಟೈನಬಲ್ ಎನ್ವಿರಾನ್ಮೆಂಟ್ ಬಗ್ಗೆ ಏನೋ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಮೆನ್ಷನ್ ಮಾಡಿದ್ದೆ, ಸಸ್ಟೈನಬಲ್ ಈ ತರ ಎಲ್ಲ ಕೊಟ್ಟಾಗ ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಕೊಟ್ಟಿದ್ದಾರೆ. ಪ್ಲೀಸ್ ಲುಕ್ ಅಟ್ ದಿಸ್ ಸ್ಟ್ರೆಸ್ಡ್ ಅಸೆಟ್. ಈ ತರ ಕ್ಲಿಯರ್ ಆಗಿ ಓದಿ 4 ಆಪ್ಷನ್ ಓದಿದ್ರೆ ನೀವು ಈಸಿಲಿ ಎಲಿಮಿನೇಟ್ ಟೆಕ್ನಿಕ್ ಪ್ರಕಾರ ಆರಾಮಾಗಿ ಇದನ್ನ ಮಾಡಬಹುದು. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಅಂಡ್ ಕ್ಲೀನ್ ಏರ್ ಪೊಲ್ಯೂಷನ್, ಸಾರಿ ಇಟ್ ಇಸ್ ಬಿನ್ ನಾಟ್ ಡನ್ ಇನ್ ದ ಕ್ಲಾಸ್. ನೆಕ್ಸ್ಟ್ ಇಂಡಿಯನ್ ಓಷನ್ ಡೈಪೋಲ್. ಇಂಡಿಯನ್ ಓಷನ್ ಡೈಪೋಲ್ ಅನ್ನ ಇಟ್ ಈಸ್ ಎಕ್ಸ್ಪ್ಲೇನ್ಡ್ ಬೋತ್ ಇನ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಸ್ ವೆಲ್ ಆಸ್ ಜಿಯೋಗ್ರಫಿ ಮಾಡ್ಯೂಲ್ ಕ್ಲಾಸ್ ಅಲ್ಲಿ. ಇಂಡಿಯನ್ ಓಷನ್ ಡೈಪೋಲ್ ಎಲ್ಲಿನೋ ಹೇಳ್ಬೇಕಾದ್ರೆ, ಮಾನ್ಸೂನ್ ಹೇಳ್ಬೇಕಾದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್ ಗಾರಿಯಲ್ಸ್ ಬಗ್ಗೆ ಇಟ್ ಇಸ್ ಡನ್ ಇನ್ ದ ಕ್ಲಾಸ್. ಯಾವಾಗ ಅಂದ್ರೆ ವಿ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಟಾರ್ಟೈಸ್ ಅಂಡ್ ಟರ್ಟಲ್. ಡ್ಯೂರಿಂಗ್ ದ ಸೇಮ್ ಟೈಮ್ ವಿ ಆಲ್ಸೋ ಎಕ್ಸ್ಪ್ಲೇನ್ ದೇರ್ ವರ್ ಸೋ ಮೆನಿ ಡಿಫರೆನ್ಸಸ್ ಬಿಟ್ವೀನ್ ಅನಿಮಲ್ಸ್. ನೋಡಕ್ ಒಂದೇ ತರ ಇರುತ್ತೆ, ದ ಫ್ರಾಗ್ ಅಂಡ್ ದಿ ಟೋಡ್. ಅದೇ ತರ ಗಾರಿಯಲ್ ಮತ್ತೆ ಕ್ರೊಕೊಡೈಲ್. ಸೊ ಗಾರಿಯಲ್ ಅಂದ್ರೆ ಅದು ಸೆಂಟರ್ ಚಂಬಲ್ ರವೈನ್ಸ್ ಅಲ್ಲಿ ಬರುತ್ತೆ. ಅದಕ್ಕೆ ಸ್ನಾಟ್, ಮೂತಿ ಮೇಲೆ ಒಂದು ಬಲ್ಬ್ ತರ ಇರೋದ್ರಿಂದ ಅದಕ್ಕೆ ಗಾರಿಯಲ್ ಅಂತ ಹೆಸರು ಕರೀತಾರೆ. ಸೊ ಇದನ್ನ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿರೋದು. ಇಂಡಿಯನ್ ಓಷನ್ ನೇವಲ್ ಸಿಂಪೋಸಿಯಂ, ಇದನ್ನ ಲಾಸ್ಟ್ 1 year ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಇದನ್ನ ಮಾಡಿಲ್ಲ. ನೆಕ್ಸ್ಟ್ ಪೇಂಟಿಂಗ್ ಆಫ್ ಬೋಧಿಸತ್ವ, ಪದ್ಮಪಾನಿ. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಸೆನ್ಸ್ ಕ್ವಶನ್. ಏನು ಇದನ್ನ ನೀವು ಗಂಧಾರ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಗಂಧಾರ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಎಕ್ಸ್ಪ್ಲೇನ್ ಮಾಡಿ ಅದ್ರ ಜೊತೆಗೆ ನೆಕ್ಸ್ಟ್ ಗುಪ್ತಾ ಸ್ಕೂಲ್ ಆಫ್ ಪೇಂಟಿಂಗ್, ಇವೆರಡನ್ನು ಟಾಪಿಕ್ ನಿಮಗೆ ಗೊತ್ತಿತ್ತು ಅಂದ್ರೆ ಇವೆರಡನ್ನು ನೀವು ಸ್ವಲ್ಪ ಲಿಂಕ್ ಮಾಡಿದ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಒನ್ಸ್ ಅಗೇನ್ ಡೈರೆಕ್ಟ್ಲಿ ಕ್ವಶನ್ಸ್ ಈ ರೀತಿ ಬರೋದಿಲ್ಲ, ಯು ನೀಡ್ ಟು ಲಿಂಕ್. ಎರಡು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದೀವಿ ಕ್ಲಾಸ್ ಅಲ್ಲಿ, ಗಂಧಾರ ಸ್ಕೂಲ್ ಮತ್ತೆ ಗುಪ್ತಾ ಪೇಂಟಿಂಗ್. ಸೊ ಇದನ್ನ ನೀವು ಲಿಂಕ್ ಮಾಡಿದ್ರೆ ದಿಸ್ ಕುಡ್ ಹ್ಯಾವ್ ಬಿನ್ ಸಾಲ್ವ್ಡ್. ನೆಕ್ಸ್ಟ್ ಚಲಿಯಾ ಸಾಯಿ ಫೆಸ್ಟಿವಲ್, ಸಾರಿ ಇಟ್ ಇಸ್ ಬಿನ್ ನಾಟ್ ಡನ್ ಇನ್ ದ ಕ್ಲಾಸ್. ನೆಕ್ಸ್ಟ್ ಫಾಲೋಯಿಂಗ್ ಪ್ರಾಕ್ಟೀಸಸ್ ಕ್ಯಾನ್ ಹೆಲ್ಪ್ ಇನ್ ವಾಟರ್ ಕನ್ಸರ್ವೇಷನ್. ವಾಟರ್ ಕನ್ಸರ್ವೇಷನ್ ಹೆಂಗ್ ಮಾಡಬೇಕು ಅಂತ ಒಂದು ಕ್ವಶನ್ ಇತ್ತು. ಆ ಕ್ವಶನ್ ನಲ್ಲಿ ನಾವು ಸೆಲೆನಿಟಿ ತೆಗಿಬೇಕಾದ್ರೆ ಜಿಪ್ಸಮ್ ಹಾಕ್ಬೇಕು ಅನ್ನೋದನ್ನ ಒಂದು ಹೇಳಿದೀವಿ. ಡ್ಯೂರಿಂಗ್ ದ ಗ್ರೀನ್ ರೆವಲ್ಯೂಷನ್ 1966 ಗ್ರೀನ್ ರೆವಲ್ಯೂಷನ್ ಆಯ್ತು. ಆ ಟೈಮಲ್ಲಿ ಜಾಸ್ತಿ ಇರಿಗೇಷನ್ ಯೂಸ್ ಮಾಡ್ಕೊಂಡ್ರು, ಸೊ ಸೆಲೆನಿಟಿ ಆಯ್ತು. ಅದ್ರ ಹೆಂಗ್ ತೆಗಿಬೇಕು ಅದೊಂದು.
ಅದ್ರ ಜೊತೆಗೆ ದ ಹಿಂದೂ ನ್ಯೂಸ್ ಪೇಪರ್ ಓದಿಸ್ಬೇಕಾದ್ರೆ ಇಟ್ ಈಸ್ ಫ್ರಮ್ ದಿ ಕರ್ನಾಟಕ ಪೇಜ್. ಕರ್ನಾಟಕ ಸ್ಟೇಟ್ ನ್ಯೂಸ್ ಪೇಜ್ ನಲ್ಲಿ ಕರ್ನಾಟಕದ ಫಾರ್ಮರ್ ಒಬ್ಬ ವಾಟರ್ ಕನ್ಸರ್ವೇಷನ್ ಹೆಂಗ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ರು. ಆ ಟೈಮಲ್ಲಿ ಈ ಫಾಲೋಯಿಂಗ್ ಆಪ್ಷನ್ಸ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ನೆಕ್ಸ್ಟ್ ಸಾಯಿಲ್ ಹೆಲ್ತ್ ಕಾರ್ಡ್. ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೂ ಇಟ್ಸ್ ಬಿನ್ ಡನ್ ಎಕ್ಸ್ಟೆನ್ಸಿವ್ಲಿ. ಎಡಿಟೋರಿಯಲ್ ಇತ್ತು ಹಿಂದೂನಲ್ಲಿ. ಸಾಯಿಲ್ ಹೆಲ್ತ್ ಕಾರ್ಡ್ ಏನಕ್ಕೋಸ್ಕರ ಮಾಡ್ತಿರೋದು, ಮೇನ್ ಏನೇನು ಸಾಯಿಲ್ ಹೆಲ್ತ್ ಕಾರ್ಡ್ ಇಂದು ಅಂತ ಕ್ವಶನ್. ಸೊ ಫರ್ಟಿಲೈಸರ್ ಮೇನ್ ಆಗಿ ಎದ್ವಾ ಫರ್ಟಿಲೈಸರ್ ಹಾಕ್ತಿದ್ದಾರೆ. ಸೊ NPK ಅದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ಏನ್ ಮಾಡ್ತಾರೆ ಇದನ್ನ ಹೇಳ್ಬೇಕಾದ್ರೆ ವಿ ಆಲ್ಸೋ ಟಾಕ್ಡ್ ಅಬೌಟ್ ದಟ್ ಇನ್ಸ್ಟ್ರೂಮೆಂಟ್ ಯಾವುದು, ಮೃಡ ಪರೀಕ್ಷಕ್. ಅದರಲ್ಲಿ ಮಣ್ಣು ಹಾಕ್ಬಿಟ್ಟು ದಿ ಪೋರ್ಟಬಲ್ ಇನ್ಸ್ಟ್ರೂಮೆಂಟ್, ಅದರಲ್ಲಿ ಸಾಯಿಲ್ ಬಗ್ಗೆ ಏನು ಅಂತ ಅಂದ್ಬಿಟ್ಟು ಸ್ಟೇಟಸ್ ಹೇಳ್ತಾರೆ. ಸೊ ದಿಸ್ ಹಸ್ ಬಿನ್ ಡನ್ ಇನ್ ದ ಕ್ಲಾಸ್. ಲಿಪ್ಸ್ಟಿಕ್ ಅಲ್ಲಿ ಲೆಡ್ ಇರುತ್ತೆ. ಇದನ್ನ ದಿಸ್ ಇಸ್ ಫ್ರಮ್ ದಿ ಸಂಡೇ ಕ್ಲಾಸ್. ಸಂಡೇನ ಒಂದಿನ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದೆ ಮಾರ್ನಿಂಗ್. ಪ್ರೀವಿಯಸ್ ಇಯರ್ ಪಾಯಿಂಟ್ಸ್ ಹೇಳಬೇಕಾದ್ರೆ ದಿ ಕಂಟಾಮಿನೇಷನ್ ಆಫ್ ದಿ ಲೆಡ್ ಇನ್ ದ ಲಿಮಿಟ್ ಎಷ್ಟಿರಬೇಕು PPT, ಅದರಲ್ಲಿ ಇದನ್ನ ಹೇಳಿದೀವಿ. ಇನ್ನ ಬೇರೆ ದಟ್ ಈಸ್ ಮೊನೋಸೋಡಿಯಂ ಗ್ಲೂಟಾಮೇಟ್ ಅದಾಗ್ಲಿ ಅಥವಾ ಬ್ರೋಮಿನೇಟೆಡ್ ಅದಾಗ್ಲಿ, ಇಟ್ ಈಸ್ ರಿಯಲಿ ಕಾಮನ್ ಸೆನ್ಸ್ ದ ಆನ್ ಗೋಯಿಂಗ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಡಯಟ್ ಕೋಕ್ ನಲ್ಲಿ, ಮೌಂಟೇನ್ ಡ್ಯೂ ನಲ್ಲಿ ಈ ಬ್ರೋಮಿನೇಟೆಡ್ ಬಗ್ಗೆ ಡಿಸ್ಕಷನ್ ಅಲ್ಲಿ ಇತ್ತು. ಸೊ ಅವೆರಡಂತೂ ಪ್ರೆಸೆಂಟ್ ಆನ್ ಗೋಯಿಂಗ್ ಇಶ್ಯೂಸ್. ಲಿಪ್ಸ್ಟಿಕ್ ಅಲ್ಲಿ ಲೆಡ್ ಇರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ನಮಗೆ ಇದು ದಿಸ್ ಈಸ್ ಫ್ರಮ್ ದಿ ಪಾಸ್ಟ್ ಇಯರ್, ದಟ್ ಈಸ್ 2016 ಕರೆಂಟ್ ಅಫೇರ್ಸ್ ಇಂದ ಇದು ಪಾರ್ಟ್ ಬಂದಿರೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್. ಸಾರಿ, ಇಟ್ ಇಸ್ ಬಿನ್ ನಾಟ್ ಡನ್ ಇನ್ ದ ಕ್ಲಾಸ್. ಅರಸವಲ್ಲಿ ಸನ್ ಟೆಂಪಲ್, ಅರಸವಲ್ಲಿ ಮೆನ್ಷನ್ ಮಾಡಿಲ್ಲ. ನಾವು ಸನ್ ಟೆಂಪಲ್ ಹೇಳಬೇಕಾದ್ರೆ ನಾವು ಕೊನಾರ್ಕ್ ಹೇಳಿದ್ವಿ ಸನ್ ಟೆಂಪಲ್ ನ ಡಿಸ್ಕಸ್ ಮಾಡಬೇಕಾದ್ರೆ. ಸೊ ಅರಸವಲ್ಲಿ ಅನ್ನೋದನ್ನ ಕ್ಲಾಸ್ ಅಲ್ಲಿ ಹೇಳಿಲ್ಲ. ಸೊ ದಿಸ್ ಇಸ್ ನಾಟ್ ಫ್ರಮ್ ಅವರ್ ಕ್ಲಾಸ್. ನೆಕ್ಸ್ಟ್, in the election for Lok Sabha or State Assembly, the winning candidate must get at least 50% of the vote polled. How come at least 50%? ಈಗ ನಾವು ಮೆಜಾರಿಟಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದ್ಸತಿ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಇಟ್ ಈಸ್ ಸೊ ಸಿಂಪಲ್ ಮೆಜಾರಿಟಿ ಹೇಳ್ಬೇಕಾ. ಸಿಂಪಲ್ ಮೆಜಾರಿಟಿ ಅಂದ್ರೆ ಏನು, ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಏನು, ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ ಏನು, ಯಾವುದಕ್ಕೆ 50+1 ಬರಬೇಕು ಅದರಲ್ಲಿ. ಸೊ ಇಟ್ ಇಸ್ ಬಿನ್ ಕ್ಲಿಯರ್ಲಿ ಮೆನ್ಷನ್ 50+1 ಬೇಕು. ಅದ್ರ ಜೊತೆಗೆ ವೆನ್ ವಿ ಆರ್ ಎಕ್ಸ್ಪ್ಲೇನಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಪಾಸ್ ದ ಪೋಸ್ಟ್ ಎಲೆಕ್ಷನ್ ಹೆಂಗೆ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್. ಸೊ ಫಸ್ಟ್ ಪಾಸ್ ದ ಪೋಸ್ಟ್ ಅಲ್ಲಿ ಯಾರಿಗೆ ಅರ್ಧಕ್ಕಿಂತ ಜಾಸ್ತಿ ಒಂದು ಎಕ್ಸ್ಟ್ರಾ ಬಂದಿರುತ್ತೋ ಅವರು ಗೆದ್ದಂಗೆ. ಸೊ ಇಲ್ಲಿ ಬರೀ 50 ಅಂತ ಹೇಳಿದರೆ 50+1 ಬರಬೇಕು. ಅಟ್ ದ ಸೇಮ್ ಟೈಮ್ NCERT ಫೋಕಸ್ ಮಾಡಕ್ ಹೇಳಿದಾಗ ಸೆಕೆಂಡ್ ದಟ್ ಈಸ್ ಕ್ಲಾಸ್ 12 ಇಂದು NCERT ಟೆಕ್ಸ್ಟ್ ಬುಕ್ ಪೊಲಿಟಿ ದಟ್ ಈಸ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಅದರಲ್ಲಿ ನಮಗೆ ಕಾಂಗ್ರೆಸ್ ಸಿಸ್ಟಮ್ ನಾವು ಅದನ್ನ ಓದಿದ್ದೀವಿ. ಸೊ ಕಾಂಗ್ರೆಸ್ ಸಿಸ್ಟಮ್ ಅಲ್ಲಿ ಯಾಕೆ ಕಾಂಗ್ರೆಸ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇಟ್ ವಾಸ್ ಕಂಟಿನ್ಯೂಸ್ಲಿ ದ ಕಾಂಗ್ರೆಸ್ ಸಿಸ್ಟಮ್ ಯಾಕೆ ಕಾಂಗ್ರೆಸ್ ಗೆಲ್ತಾ ಬಂತು ಅಂದಾಗ ಒನ್ ಆಫ್ ದ ರೀಸನ್ ಇಸ್ ದಿಸ್ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ನಾವು ಇಂಡಿಯಾದಲ್ಲಿ ಅಡಾಪ್ಟ್ ಮಾಡಿದ್ವಿ. ಫಸ್ಟ್ ಪಾಸ್ ದ ಪೋಸ್ಟ್ ಅಂದ್ರೆ ಏನು ಅದನ್ನ ನಾವು ಇದು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ ಅಕರ್ಡ್ ಇನ್ ದ ಇಂಡಿಯಾ ಆಫ್ಟರ್ ಇಟ್ಸ್ ಲಿಬರೈಸೇಷನ್ ಆಫ್ ಎಕನಾಮಿಕ್ ಪಾಲಿಸಿ. ನೋಡಿ, ಗ್ಲೋಬಲೈಸೇಷನ್ ಅಂತ ಅವರಲ್ಲಿ ಹೇಳಿಲ್ಲ, ಪ್ರೈವೇಟೈಸೇಷನ್ ಅಂತ ಹೇಳಿಲ್ಲ, ಲಿಬರೈಸೇಷನ್ ಮಾಡಿದ್ದಾರೆ. ಸೊ ಲಿಬರೈಸೇಷನ್ ಆದಾಗ ಏನಾಯ್ತು ಅಂತ ಹೇಳಿದರೆ, ಸೊ ಇದನ್ನ ನೀವು ಇಟ್ ಇಸ್ ವೆರಿ ಈಸಿ ಕ್ವಶನ್ ದಟ್ ದ ಶೇರ್ ಆಫ್ ಅಗ್ರಿಕಲ್ಚರ್ ನೀವು ನೋಡಿದಾಗ ಕ್ಲಿಯರ್ಲಿ ಗೊತ್ತಾಗುತ್ತೆ ಅಗ್ರಿಕಲ್ಚರ್ ಶೇರ್ ಹೋಗಿದೆ. ಸೊ ಸಾಫ್ಟ್ವೇರ್ ಬೂಮ್ ಆಗಿದೆ. ಆಮೇಲೆ ಡೈರೆಕ್ಟ್ಲಿ ನಾವು ದಟ್ ಈಸ್ ಪ್ರೈಮರಿಯಿಂದ ನಾವು ಟರ್ಷರಿ ಸೆಕ್ಟರ್ಗೆ ಹೋದ್ವಿ. ಅದರಿಂದ ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಎಷ್ಟೊಂದು ಆಯ್ತು. ಸೊ ಡಿಸ್ಕಸ್ಡ್ ಅನ್ಎಂಪ್ಲಾಯ್ಮೆಂಟ್ ದಟ್ ಈಸ್ ಅಗ್ರಿಕಲ್ಚರ್ ಬಹಳ ಜನ ಸೇರ್ಕೊಂಡು ತುಂಬಿದ್ದಾರೆ. ಸೊ ಅವ್ರನ್ನ ಸ್ಕಿಲ್ ಡೆವಲಪ್ ಮಾಡಿ ಮೇಕ್ ಇನ್ ಇಂಡಿಯಾಗೆ ವಾಪಸ್ ಕರ್ಕೊಂಡ್ ಬರಬೇಕು. ಈ ವಿಚಾರ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸೊ ಇಟ್ ಈಸ್ ಅ ಕಾಮನ್ ಸೆನ್ಸ್ ಕ್ವಶನ್. ಸೊ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ. ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್. ಇದು ನಾವು ಮಾಡಿರೋ ಕ್ಲಾಸ್ ಅಲ್ಲಿ ಬಂದಿಲ್ಲ, ಬಟ್ ಇದನ್ನ ಪ್ರೀವಿಯಸ್ ಇಯರ್ ಕಂಪೈಲೇಷನ್ಸ್ ಅಲ್ಲಿ ನಾವು ನೋಡಿದಾಗ ಇದು ಬರ್ಬೋದು, ಬಟ್ ಐ ಕಾಂಟ್ ಕ್ಲೇಮ್ ಇಟ್. ಸೊ ಇದು ನಮ್ಮ ಕಾಪರ್ ಏಜ್ IAS ಕ್ಲಾಸ್ ಇಂದ ಬಂದಿಲ್ಲ. ನೆಕ್ಸ್ಟ್, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತೆ ರೂಪೇ ಕಾರ್ಡ್. ಇದು ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಶೀಟ್ ಅಲ್ಲಿ ಇದಿತ್ತು. ಹಿಂದೂ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಶೀಟ್ ಅನ್ನ ನಾವು ಪಾಠ ಮಾಡಿದೀವಿ. ಆ ಅಡ್ವರ್ಟೈಸ್ಮೆಂಟ್ ಶೀಟ್ ಅಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ರು, NPCI ಮತ್ತೆ ರೂಪೇ ಕಾರ್ಡ್ ಬಗ್ಗೆ. ಸೊ ಅಡ್ವರ್ಟೈಸ್ಮೆಂಟ್ ಅನ್ನ ಶೀಟ್ ನೀವು ಕಟ್ ಮಾಡಿ ಇಟ್ಕೊಂಡಿದ್ರು ಸಾಕಿತ್ತು, ಯು ಕುಡ್ ಹ್ಯಾವ್ ಗಾಟ್ ದಿಸ್ ಆನ್ಸರ್. ನೆಕ್ಸ್ಟ್, M stripes. ಸಾರಿ, ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್. ನೆಕ್ಸ್ಟ್, GST. ಇಟ್ ಈಸ್ ಆಬ್ವಿಯಸ್, ಯು ಕ್ಯಾನ್ ಡೂ ದಿಸ್ ಫ್ರಮ್ ದ ಕ್ಲಾಸ್ ಎಕ್ಸ್ಪ್ಲನೇಷನ್. GST ಎಕ್ಸ್ಪ್ಲನೇಷನ್ ಮಾಡಿದೀವಿ. ನೆಕ್ಸ್ಟ್, BTIA
ದಟ್ ಈಸ್ ಬ್ರಾಡ್ ಬೇಸ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್. ನಾವು ಬ್ರೆಕ್ಸಿಟ್ ಹೇಳಬೇಕಾದ್ರೆ ಒಂದು ಇಂದು ಎಡಿಟೋರಿಯಲ್ ಬಂದಿತ್ತು. ಆ ಎಡಿಟೋರಿಯಲ್ ಅಲ್ಲಿ ಇಂಡಿಯಾಗೆ ಯಾವ ತರ ಚಾನ್ಸಸ್ ಇದೆ, ಲೆಸ್ಬಾನ್ 50 ಆರ್ಟಿಕಲ್ ಏನ್ ಹೇಳುತ್ತೆ ಅದನ್ನೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿರ್ಬೇಕಾದ್ರೆ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ಗೆ ಇವಾಗ ಏನ್ ಲಿಂಕ್ ಇದೆ, ಏನ್ ಲಿಂಕ್ ಪ್ರಾಬ್ಲಮ್ ಆಗ್ಬೋದು, ಎಷ್ಟು ದಿನದಿಂದ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ನಡೀತಿದೆ ಅಂದಾಗ ಇಟ್ ಇಸ್ ಕ್ಲಿಯರ್ಲಿ BTIA ಯುರೋಪಿಯನ್ ಯೂನಿಯನ್ ಜೊತೆ ಆದಂತ ಅಗ್ರಿಮೆಂಟ್, ದಟ್ ಈಸ್ ಆಗ್ಬೇಕಾಗಿರುವಂತಹ ಅಗ್ರಿಮೆಂಟ್ ಬಗ್ಗೆ ನಾವು ಅದರಲ್ಲಿ ಮೆನ್ಷನ್ ಮಾಡಿದೀವಿ. ಇನ್ಫ್ಯಾಕ್ಟ್ ಅದನ್ನ ಅಂಡರ್ಲೈನ್ ಮಾಡಿ PT ಪಾಯಿಂಟ್ ಅಂತ ಕೂಡ ಅದನ್ನ ಹೇಳಿದೀವಿ. ನೆಕ್ಸ್ಟ್, ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ ಪಾರ್ಟ್ ಆಫ್ ದಿ ಬಾಲಿ ಮಿನಿಸ್ಟೀರಿಯಲ್ ಪ್ಯಾಕೇಜ್. ಸರ್ ಯಾಕೆ ಎಷ್ಟೊಂದ್ಸತಿ ಇದನ್ನ ನೀವು ಹೇಳ್ತಿದ್ರಿ, ಸರ್ ನೈರೋಬಿ ಪ್ಯಾಕೇಜ್ ರೀಸೆಂಟ್ ಆಗಿ ಆಗಿರೋದು, ಇದನ್ನ ಬಿಟ್ಟು ಯಾಕೆ ಬಾಲಿ ಸ್ಟ್ರೆಸ್ ಮಾಡ್ತಿದ್ದೀರಾ? ಬಾಲಿ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ದೋಹಾದ್ ರಿಲೇಟೆಡ್ ಆದ್ಮೇಲೆ ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ ರಿಲೇಟೆಡ್ ಬಾಲಿನಲ್ಲೇ ನಮಗೆ ಒಪ್ಪಿಗೆ ಸಿಕ್ಕಿದ್ದು. ಸೊ ಎಕನಾಮಿಕ್ ಮಾಡ್ಯೂಲ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಚಾಬಾರ್ ಪೋರ್ಟ್ ಬೈ ಇಂಡಿಯಾ. ಸೊ ಇಟ್ ಇಸ್ ಡನ್ ಇನ್ ದ ಕ್ಲಾಸ್ ಅಲಾಂಗ್ ವಿತ್ ದ ಮ್ಯಾಪ್ಸ್, ಎಡಿಟೋರಿಯಲ್ಸ್, ಪಾಸ್ಟ್ ಸ್ಟೋರೀಸ್, ಕತೆ ಎಲ್ಲ ಸೇರಿಸಿ ಚಾಬಾರ್ ಪೋರ್ಟ್ ಏನಿದೆ, ಚಾಬಾರ್ ಪೋರ್ಟ್ ಗ್ವಾದಾರ್ಗೆ ಏನ್ ಡಿಫ್ರೆನ್ಸ್, ಚಾಬಾರ್ ಪೋರ್ಟ್ ನ ಯಾರು ಬಿಲ್ಡ್ ಮಾಡಿದ್ದಾರೆ, ಎಷ್ಟು ವರ್ಷ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವು ಡೀಟೇಲ್ ಆಗಿ ನೋಡಿದ್ವಿ. ಆಲ್ ದ ಅನಾಲಿಸಿಸ್ ಹ್ಯಾಸ್ ಬಿನ್ ಡನ್. ಸೊ ವಾಟ್ ನಾಟ್ ಹ್ಯಾಸ್ ಬಿನ್ ಡನ್. ಸೊ ಇದ್ರ ಬಗ್ಗೆ ಎಲ್ಲದನ್ನು ನಾವು ಮಾಡಿದ್ವಿ. ನೆಕ್ಸ್ಟ್, ಲೀಗಲಿ ಮ್ಯಾಂಡೇಟರಿ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಟು ರಿಪೋರ್ಟ್ ಆನ್ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್. ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್ ಇದು ಕ್ಲಾಸ್ ಅಲ್ಲಿ ಮಾಡಿಲ್ಲ. ನಾವು ಸೈಬರ್ಸ್ ಪಾಲಿಸಿ ಮಾಡಿದ್ವಿ, CERT-IN ಮಾಡಿದ್ವಿ, ಆಮೇಲೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಬಗ್ಗೆ ಮಾಡಿದ್ವಿ. ಬಟ್ ಈ ಪಾರ್ಟ್ ನಾವು ಯಾರು ಮೆನ್ಷನ್ ಮಾಡಬೇಕು, ಯಾರು ರಿಪೋರ್ಟ್ ಮಾಡಬೇಕು ಅನ್ನೋದು ಕ್ಲಾಸ್ ಅಲ್ಲಿ ಹೇಳಿಲ್ಲ. ಸೊ ಇಟ್ ಈಸ್ ನಾಟ್ ಫ್ರಮ್ ದ ಕ್ಲಾಸ್. ನೆಕ್ಸ್ಟ್, ರೈಟ್ ಟು ವೋಟ್ ಅಂಡ್ ಟು ಬಿ ಎಲೆಕ್ಟೆಡ್ ಇನ್ ಇಂಡಿಯಾ. ಇಟ್ ಈಸ್ ಫ್ರಮ್ ದ ಪೊಲಿಟಿ ಮಾಡ್ಯೂಲ್. ಇಟ್ ಈಸ್ ಕ್ಲಿಯರ್ಲಿ ಮಾಡಿರ್ತೀರ. ನೆಕ್ಸ್ಟ್, ಲೀಸಾ. ನಾವು ಲೀಗೋ ಹೇಳ್ಬೇಕಾದ್ರೆ ಇಟ್ ಈಸ್ ಫಾರ್ ಗ್ರಾವಿಟೇಷನಲ್ ವೇವ್ಸ್. ಅದೇ ತರ ಲೀಸಾ ಇದು ವೇರ್ ಎವರ್ ದೇರ್ ಕಮ್ಸ್ ದ ಇನ್ಫೆರೋಮೀಟರ್ ಇದು ಮೇನ್ಲಿ ಫಾರ್ ಡಿಟೆಕ್ಟಿಂಗ್ ದ ವೀಕ್ ವೇವ್ಸ್. ಸೊ ವೀಕ್ ವೇವ್ಸ್ ಅಲ್ಲಿ ಗ್ರಾವಿಟೇಷನ್ ವೇವ್ಸ್, ಅದರಿಂದ ನೀವು ಇದನ್ನ ಲಿಂಕ್ ಮಾಡಿ ಆನ್ಸರ್ ಮಾಡಬಹುದಿತ್ತು. ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಇದು ಲೀಸಾ ನೀವು ಆನ್ಸರ್ ಮಾಡಬಹುದಾಗಿತ್ತು. ನೆಕ್ಸ್ಟ್, ವಿದ್ಯಾಂಜಲಿ ಯೋಜನಾ. ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್. ಉನ್ನತ್ ಭಾರತ್ ಅಭಿಯಾನ್, ಸಾರಿ, ನಾಟ್ ಡನ್ ಇನ್ ದ ಕ್ಲಾಸ್. ನೆಕ್ಸ್ಟ್, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇಸ್ 5-member ಬಾಡಿ. ಓ ಮೈ ಗಾಡ್, ದಿಸ್ ಟೇಬಲ್ ಮೈಂಡ್ ಮ್ಯಾಪ್ ಅನ್ನ ನಾವು ಆಲ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಮತ್ತೆ ಆಲ್ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಬರೆದಾಗ ಬೋರ್ಡ್ ಮೇಲೆ, ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಅದನ್ನ ಮೈಂಡ್ ಮ್ಯಾಪ್ ಮಾಡಿರೋದನ್ನ ಬೋರ್ಡ್ ಮೇಲೆ ನೀವು ಫೋಟೋ ಕೂಡ ತೆಕ್ಕೊಂಡಿದ್ದೀರಿ, ಅದನ್ನ ಕ್ಲಾಸ್ ಅಲ್ಲಿ ಬರ್ದಿರುವಂತದ್ದು. ಐ ರಿಮೆಂಬರ್ ವೇಗ್ಲಿ ನಂದೀಶ್ ಇದನ್ನ ಫೋಟೋ ತೆಗೆದು ಗ್ರೂಪ್ ಅಲ್ಲಿ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಇದ್ರಲ್ಲಿ ನಾವು ಕ್ಲಿಯರ್ಲಿ ಹೇಳಿದೀವಿ ಎಲೆಕ್ಷನ್ ಕಮಿಷನ್. ಆಮೇಲೆ ಫರ್ದರ್ ಸಮಾಜವಾದಿ ಪಾರ್ಟಿ ಇಶ್ಯೂ ಆಗಬೇಕಾದ್ರೆ ಸಮಾಜವಾದಿ ಪಾರ್ಟಿದು ಗಲಾಟೆ ಆಗ್ತಿದೆ. ಸೊ ಅಖಿಲೇಶ್ ಅವ್ರ ತಂದೆ ಜೊತೆ ಗಲಾಟೆ ಆದಾಗ ಆ ಎಲೆಕ್ಷನ್ ಸಿಂಬಲ್ ಸ್ಪ್ಲಿಟ್ ಇದೆಲ್ಲ ಗಲಾಟೆ ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಒಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾಗ ಇದು ಬಂದು ಸಾಲ್ವ್ ಮಾಡುತ್ತೆ ಅಂತ ಹೇಳಿದ್ವಿ. ಅದ್ರ ಜೊತೆ ಯಾವ್ದು ಸ್ಟೇಟ್ ಪಾರ್ಟಿ ಯಾವ್ದು ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಬೇಕಾದ್ರೆ ಇವ್ರು ರೆಕಗ್ನೈಸ್ಡ್ ಪಾರ್ಟೀಸಿಗೆ ಎಲೆಕ್ಷನ್ ಕಮಿಷನ್ ಇವ್ರು ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿದ್ವಿ. ಸೊ ಆ ಟೈಮಲ್ಲಿ ಈ ಕ್ವಶನ್ ಬಂದಿತ್ತು, ಇದನ್ನು ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ಎಕಾಲಜಿ ಮಾಡ್ಯೂಲ್ ಆಸ್ ವೆಲ್ ಆಸ್ ಪಾಸ್ಟ್ ಇಯರ್ ಪಾಯಿಂಟ್ಸ್ ಕ್ಲಾಸ್ ಡನ್ ಆನ್ ಸಂಡೇ. ಅದರಲ್ಲಿ ನೀವು ಈ ಆಕ್ಟ್ ಬಗ್ಗೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಮತ್ತೆ ಇದರಲ್ಲಿ ಸ್ಕೆಡ್ಯೂಲ್ 1 ಅಂದ್ರೆ ಫಸ್ಟ್ ಕ್ಯಾಟಗರಿ 1 ಅಲ್ಲಿ ಯಾವ್ದು ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ ಇಫ್ ಯು ಕ್ಯಾನ್ ವೇಗ್ಲಿ ರಿಮೆಂಬರ್, ಸಂಡೇ ಕ್ಲಾಸ್ ಅಲ್ಲಿ ನಾನು ಪಾಸ್ಟ್ ಇಯರ್ ಪಾಯಿಂಟ್ಸ್ ಅಂತ ಮಾಡಿದ್ದೆ 2016. ಅದನ್ನ ಮಾಡಬೇಕಾದ್ರೆ 2016 ನ್ಯೂಸ್ ಅಲ್ಲಿ ನಮಗೆ ಬಹಳ ಇತ್ತು. ಫಾರ್ ಎಕ್ಸಾಂಪಲ್ ವೈಲ್ಡ್ ಬೋರ್, ಆಮೇಲೆ ನೆಕ್ಸ್ಟ್ ನೀಲ್ಗಾಯಿ, ಕಲ್ಲಿಂಗ್ ಆಫ್ ಅನಿಮಲ್ಸ್, ದ ಅನಿಮಲ್ಸ್ ವಿಚ್ ಆರ್ ಬೀನ್ ಪ್ಲೇಸ್ಡ್ ಇನ್ ದ ಸ್ಕೆಡ್ಯೂಲ್ ಆನ್ ದ ವೈಲ್ಡ್ ಲೈಫ್, ಇದನ್ನ ಕಲ್ಲಿಂಗ್ ಮಾಡಬಹುದು. ಸೊ ಅಂತ ಟೈಮಲ್ಲಿ ಮೆನ್ಷನ್ ಮಾಡಿದ್ರು ದಿ ಕ್ಯಾಟಗರಿ 1 ಟೈಗರ್ ಕೊಟ್ಟಿದ್ದಾರೆ. ಯಾವುದೇ ಅನಿಮಲ್ ನ ಕ್ಯಾಟಗರಿ 1 ಅಲ್ಲಿ ಹಾಕಿದ್ರು ಅಷ್ಟೇ ಮಹತ್ವ, ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಇಟ್ ಈಸ್ ಹೈಲಿ ಪ್ರೊಟೆಕ್ಟೆಡ್ ಸೆಕ್ಯೂರ್ಡ್ ಸ್ಕೆಡ್ಯೂಲ್ ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ ಕ್ಯಾಟಗರಿ 1 ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇದನ್ನ ಯು ಕುಡ್ ಹ್ಯಾವ್ ರಿಲೇಟೆಡ್ ಇಸ್. ಜುಡಿಷಿಯಲ್ ರಿವ್ಯೂ ಇಂಪ್ಲೈಸ್ ಆರ್ಟಿಕಲ್ 13, ಕಂಟಿನ್ಯೂಸ್ಲಿ ಆರ್ಟಿಕಲ್ 13 ಅಲ್ಲಿ ಹೇಳಿದೀವಿ. ಇಟ್ ಈಸ್ ಫಾರ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಬೋತ್. ನೀವು ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನೋಡಿದಾಗ 2 ಆಪ್ಷನ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಒಂದ್ರಲ್ಲಿ ಲೆಜಿಸ್ಲೇಟಿವ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ ದ ಬ್ರಾಡ್ ಟರ್ಮ್ ಅಲ್ಲಿ ನೀವು ಈಸಿಲಿ ಇದನ್ನ ನೀವು ಸಾಲ್ವ್ ಮಾಡಬಹುದಿತ್ತು. ಸೊ ಪೊಲಿಟಿ ಕ್ಲಾಸ್ ಅಲ್ಲಿ ಯಾರು ಕೂತಿದ್ದಾರೆ ಅವ್ರು 100% ಇದನ್ನ ಕರೆಕ್ಟ್ ಮಾಡಿರ್ಲೇಬೇಕು, ಮಾಡಿರ್ತೀರಾ ಅಂತ ನಂಗೆ ನಂಬಿಕೆ ಇದೆ. ನೆಕ್ಸ್ಟ್, ಕರೆಕ್ಟ್ ಕ್ರೊನಾಲಜಿಕಲ್ ಸೀಕ್ವೆನ್ಸ್ ಆಫ್ ಹಿಸ್ಟೋರಿಕಲ್ ಇವೆಂಟ್ಸ್. ಸೊ ಕಮಾನ್, ಸ್ಟಾರ್ಟಿಂಗ್ ಇಂದ ಹಿಡಿದು ನಾವು ಬೆಂಗಾಲ್ ಪಾರ್ಟಿಷನ್ ಇಂದ ಹಿಡಿದು ನಾವು ಲಾಸ್ಟಿಗೆ ವೇವೆಲ್ ಪ್ಲಾನ್ ಆದ್ಮೇಲೆ ವೇವೆಲ್ ಏನ್ ಬ್ಲಂಡರ್ ಮಾಡ್ದ,
ಅದನ್ನ ಕ್ಲಿಮೆಂಟ್ ಅಟ್ಲಿ ಬಂದ್ಮೇಲೆ ಏನ್ ಸರಿ ಮಾಡಿದ್ರು, ಕ್ಲಿಮೆಂಟ್ ಅಟ್ಲಿ ಆದ್ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ನ ಯಾಕೆ ಕರೆದ್ರು, ಕ್ಯಾಬಿನೆಟ್ ಮಿಷನ್ ನಲ್ಲಿ ಅವರು ದಟ್ ಈಸ್ ಸ್ಕ್ರಿಪ್ಟ್ಸ್ ನ ಯಾಕೆ ಇನ್ವಾಲ್ವ್ ಮಾಡಿದ್ರು, ಎಲೆಕ್ಷನ್ ರಿಸಲ್ಟ್ಸ್ ಏನ್ ಬಂತು, ಇದನ್ನೆಲ್ಲ ಕತೆ ಹೇಳ್ಬೇಕಾದ್ರೆ, ಸ್ಟೋರಿ ಹೇಳ್ಬೇಕಾದ್ರೆ ವಿ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ಡ್ ದಟ್ ದಿಸ್ ಇಸ್ ದ ಕ್ರೊನಾಲಜಿಕಲ್ ಆರ್ಡರ್. ಈ ಕ್ರೊನಾಲಜಿನ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಐ ಆಮ್ ಸಪೋಸ್ ಟು ಬಿ ಡನ್ ಅಂದಾಗ ನಾನೊಂದು ಚಿಕ್ಕ ಬೋರ್ಡ್ ಮೇಲೆ ಲಿಸ್ಟ್ ಬರೆದಾಗ ಅದರಲ್ಲಿ ಕ್ರೊನಾಲಜಿ ನಾನು ನಿಮಗೆ ಹೇಳಿದ್ದೆ. ಸೊ ಇದನ್ನ ಈಸಿಲಿ ಕುಡ್ ಹ್ಯಾವ್ ಬಿನ್ ಸಾಲ್ವ್ಡ್. ನೆಕ್ಸ್ಟ್, ಟ್ಯಾಕ್ಸ್ ರೆವೆನ್ಯೂ ಆಸ್ ಎ ಪರ್ಸೆಂಟೇಜ್ ಆಫ್ GDP ಆಫ್ ಇಂಡಿಯಾ. ಟ್ಯಾಕ್ಸ್ ರೆವೆನ್ಯೂ ನಮ್ದು GDP ಪರ್ಸೆಂಟೇಜ್ ಅಲ್ಲಿ ಏನಿದೆ ಅನ್ನೋದಕ್ಕೆ ದ 3 ಸ್ಟಾರ್ ಆರ್ಟಿಕಲ್, ಐ ರಿಮೆಂಬರ್ 3 ಸ್ಟಾರ್ ಆರ್ಟಿಕಲ್ ಹಿಂದೂ ಎಡಿಟೋರಿಯಲ್ ನಲ್ಲಿ ಆ ಒಂದು ಆರ್ಟಿಕಲ್ ಗೆ 3 ಸ್ಟಾರ್ ನಾನು ಮಾರ್ಕ್ ಮಾಡಿಸಿದೆ ಇಂಪಾರ್ಟೆಂಟ್ ಅಂತ, ಅದರಲ್ಲಿ ಇದಿದೆ. ನೆಕ್ಸ್ಟ್, ಪ್ರಪೋಸಲ್ ಟು ಟ್ರಾನ್ಸ್ಲೋಕೇಟ್ ಸಮ್ ಆಫ್ ದ ಲಯನ್ಸ್ ಫ್ರಮ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ ಇನ್ ಗುಜರಾತ್. ಕ್ಲಾಸಲ್ಲಿ ಕೊಟ್ಟಿರೋ ನೋಟ್ಸ್, ಕ್ಲಾಸಲ್ಲಿ ಕೊಟ್ಟಿರೋ ನ್ಯೂಸ್ ಪೇಪರ್ ಹ್ಯಾಂಡ್ ಔಟ್ಸ್ ಅಲ್ಲಿ ಲಾಸ್ಟ್ ಹ್ಯಾಂಡ್ ಔಟ್ ಅಲ್ಲಿ ಲಾಸ್ಟ್ಗೆ ಕಾಪರ್ ಸ್ಟಾಪರ್ಸ್ ಅಂತ ಅಂದ್ಬಿಟ್ಟು ಒಂದು ಕಾಲಮ್ ಹಾಕಿ ಕೊಟ್ಟಿರೋದ್ರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್, ಕಾನ್ಸಿಕ್ವೆನ್ಸ್ ಆಫ್ ದಿ ಪ್ರೊಕ್ಲಮೇಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್. ಒನ್ಸ್ ಅಗೇನ್ ದಿ ಮೈಂಡ್ ಮ್ಯಾಪ್ ಆಫ್ ದಿ ಎಮರ್ಜೆನ್ಸೀಸ್. 3 ಎಮರ್ಜೆನ್ಸಿನೂ ಪಕ್ಕ ಬರೆದು, ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಎಲ್ಲದಕ್ಕೂ ಏನ್ ಡಿಫರೆನ್ಸ್ ಇದೆ, ಯಾವ್ದ್ರದ್ದು ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅನ್ನೋದನ್ನ ಕ್ಲಾಸ್ ಅಲ್ಲಿ ಮೈಂಡ್ ಮ್ಯಾಪ್ ಬರೆಸಿದಾಗ ಅದರಲ್ಲಿ ಕ್ಲಿಯರ್ಲಿ ಇದು ನಮಗಾಗಿದೆ. ನೆಕ್ಸ್ಟ್, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಪರ್ಸನಲಿ ಒಂದು 2-3 ದಿನ ಪೊಲಿಟಿ ಕ್ಲಾಸ್ ಮಾಡಬೇಕಾದ್ರೆ ಆರ್ಟಿಕಲ್ 14 ಇಂದ ಆರ್ಟಿಕಲ್ 32 ವರೆಗೂ ಕಂಟಿನ್ಯೂಸ್ ನಾನು ಸ್ಟೂಡೆಂಟ್ಸ್ಗೆ ಎದುರಿಸಿ ಈ ಆರ್ಟಿಕಲ್ಸ್ ಬಗ್ಗೆ ನಾನು ಕೇಳಿದ್ದೀನಿ. ಸೊ ಅದರಲ್ಲಿ ಕ್ಲಿಯರ್ಲಿ ಆರ್ಟಿಕಲ್ 14 ಏನು, 15 ಏನು, 16 ಏನು, ಹೆಂಗ್ ನೆನ್ಪಿಡಬೇಕು, 23 ಏನು, 24 ಏನು, ಸೊ ಬೇಗಾರ್ ಏನು, ಆಮೇಲೆ ಚೈಲ್ಡ್ ಲೇಬರ್ ರಿಲೇಟೆಡ್ ಏನು, ಚೈಲ್ಡ್ ಲೇಬರ್ ರಿಲೇಟೆಡ್ ಇಶ್ಯೂಸ್ ನಲ್ಲಿ ಹೊಸದಾಗಿ ಏನ್ ಚೇಂಜ್ ಮಾಡ್ಬೇಕಂತಿದ್ದಾರೆ, ಹಜಾರ್ಡಸ್ ಇಂಡಸ್ಟ್ರಿ ಏನು, ಇದನ್ನ ಎಷ್ಟೊಂದು ಜನಕ್ಕೆ ಅವರು ಕ್ಲಾಸಲ್ಲಿ ಕೂತು ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನ ಈ ಆನ್ಸರ್ ನ ಹೇಳಿದ್ದಾರೆ. ಸೊ ಹಂಗಾಗಿ ಇದನ್ನ ಪರ್ಸನಲಿ ಆಸ್ಕ್ ದಿಸ್ ಕ್ವಶನ್ ಟು ಸ್ಟೂಡೆಂಟ್ಸ್ ವೆಲ್ ಡೀಲಿಂಗ್ ಇನ್ ಪೊಲಿಟಿ ಕ್ಲಾಸ್. ನೆಕ್ಸ್ಟ್, ಜೋಗ್ರಫಿಕಲಿ ಕ್ಲೋಸೆಸ್ಟ್ ಟು ಗ್ರೇಟ್ ನಿಕೋಬಾರ್. ಜಿಯೋಗ್ರಫಿಕಲಿ ಕ್ಲೋಸೆಸ್ಟ್ ಟು ಗ್ರೇಟ್ ನಿಕೋಬಾರ್ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆಸ್ ವೆಲ್ ಆಸ್ ಜಿಯೋಗ್ರಫಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ನಿಮಗೆ ಚಾನಲ್ಸ್ ಹೇಳಿದ್ದೆ. 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್, ಡಂಕನ್ ಪ್ಯಾಸೇಜ್ ಎಲ್ಲಿ ಬರುತ್ತೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಸೆಡ್ ದಟ್ ಈ ಲಕ್ಷದ್ವೀಪಿಂದ ಲಾಸ್ಟ್ ಕೊನೆ ಐಲ್ಯಾಂಡ್ ಇರೋದು ಮಾಲ್ಡಿವ್ಸಿಗೆ ಹತ್ರ ಇದೆ. ಅದೇ ತರ ಈ ಕಡೆ ನೀವು ಅಂಡಮಾನ್ ಅಂಡ್ ನಿಕೋಬಾರ್ ಚೂರ್ ಡೌನ್ ಹೋಗ್ಬಿಟ್ರೆ ಅಲ್ಲೇ ನಿಮಗೆ ಸುಮಾತ್ರ ಸಿಗುತ್ತೆ. ಫಸ್ಟ್ ಮೇಲೆ ಸುಮಾತ್ರ ಸಿಗೋದು, ಆಮೇಲೆ ಜಾವಾ ಸಿಗೋದು. ಇದನ್ನ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಇದನ್ನ ಒನ್ ಆಫ್ ದ ಇಂಗ್ಲಿಷ್ ಟೀಚರ್ ಹೆಸರು ಮೇಲೆ ನೆನ್ಪಿಡ್ಕೊಳ್ಳಿ, ಸುರೇಖಾ ಜಗದೀಶ್. ಸೊ SJ ಫಸ್ಟ್ ಸುಮಾತ್ರ, ಆಮೇಲೆ ಜಾವಾ, ಅದನ್ನ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ. ಸೊ ಅದರಿಂದ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್, ಬ್ರಿಂಗ್ ಔಟ್ ದ ಪ್ರಿನ್ಸಿಪಲ್ ಅಂಡರ್ಲೈನ್ ದ ಕ್ಯಾಬಿನೆಟ್ ಫಾರ್ಮ್ ಆಫ್ ದಿ ಗವರ್ಮೆಂಟ್. ಸೊ ಇದನ್ನ ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಡನ್ ಇನ್ ದ ಕ್ಲಾಸ್. ಡೈರೆಕ್ಟ್ಲಿ ಕ್ಯಾಬಿನೆಟ್ ಫಾರ್ಮ್ ಆಫ್ ಗವರ್ಮೆಂಟ್ ನಾನು ನೋಟ್ಸ್ ಬರ್ಸ್ದಾಗಲಿ ಅಥವಾ ಎಕ್ಸ್ಪ್ಲೈನ್ ಮಾಡಿದಾಗಲಿ ಡೈರೆಕ್ಟ್ಲಿ ಮಾಡಿಲ್ಲ. ಬಟ್ ನೀವು ಥಿಂಗ್ಸ್ ನ ಕೋರಿಲೇಟ್ ಮಾಡಿದ್ರೆ ಮಾಡಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್, ಫೀಚರ್ ಆಫ್ ಇಂಡಿಯನ್ ಫೆಡರಲಿಸಂ. ಲಕ್ಷ್ಮೀಕಾಂತ್ ಪೊಲಿಟಿ ಬುಕ್ ಅಲ್ಲಿ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ದಿ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫೆಡರಲಿಸಂ ಕ್ಯಾರೆಕ್ಟರ್ ಯಾವುದು, ಆಮೇಲೆ ಇದರಲ್ಲಿ ಸೊ ದಿ ಸ್ಟ್ರಾಂಗ್ ಸೆಂಟರ್ ಮತ್ತೆ ಫೆಡರಲಿಸಮ್ ಯಾವ್ಯಾವ ಕ್ಯಾರೆಕ್ಟರ್ಸ್ ಅಂತ ಪೆನ್ಸಿಲ್ ಅಲ್ಲಿ 100% ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಅಂತ ಬಾಕ್ಸ್ ಹಾಕಿ ಸ್ಟಾರ್ ಹಾಕ್ಸಿದ್ದೆ. ಸೊ ಅದರಿಂದ ಯಾವ್ಯಾವ್ದು ಇಂಡಿಯನ್ ಫೆಡರಲಿಸಂ ಫೀಚರ್ಸ್ ಅಂತ ನಿಮಗೆ ಗೊತ್ತಿದ್ದು ಆ ಬಾಕ್ಸ್ ಅನ್ನ ನೀವು ಓದಿದ್ರೆ ನಾವು ಈಸಿಲಿ ಇದನ್ನ ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ಬಟ್ಲರ್ ಕಮಿಷನ್. ಸಾರಿ, ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್. ನೆಕ್ಸ್ಟ್, ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಸೊ WTO ಹೇಳ್ಬೇಕಾದ್ರೆ USA ಇಂಡಿಯಾನ ಡ್ರ್ಯಾಗ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಯಾವುದು ಮ್ಯಾಂಗೋ ರಿಲೇಟೆಡ್, ಇದು ಆಲ್ಫನ್ಸೋ ಮ್ಯಾಂಗೋ ರಿಲೇಟೆಡ್ ಒಂದು ಗಲಾಟೆ ಆಗಿದೆ. ಆಮೇಲೆ ನೆಕ್ಸ್ಟ್ ಚಿಕನ್ ದಟ್ ಈಸ್ ಮೀಟ್ ರಿಲೇಟೆಡ್ ದಟ್ ಈಸ್ ಅದ್ರ ಬಗ್ಗೆ ಒಂದು ಇಶ್ಯೂ WTO ಡ್ರ್ಯಾಗ್ ಮಾಡಿದೆ. ಅದರಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಡ್ರ್ಯಾಗ್ ಮಾಡಿ USA JNNURM ಕೇಸಲ್ಲಿ. ಸೊ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್, ನಾವು ಸೋಲಾರ್ ಪ್ಯಾನಲ್ಸ್ ಎಲ್ಲ ಇಂಡಿಯಾದಲ್ಲೇ ನಾವು ಪ್ರೊಡ್ಯೂಸ್ ಮಾಡಿರೋದನ್ನ ನೀವು ತಗೊಬೇಕು JNNURM phase 2 ಕೇಸ್ಗೆ. ಅದನ್ನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನೆಕ್ಸ್ಟ್, ನ್ಯೂಕ್ಲಿಯರ್ ಸೆಕ್ಯೂರಿಟಿ ಸಮಿಟ್ಸ್. ಸಾರಿ, ನ್ಯೂಕ್ಲಿಯರ್ ರಿಲೇಟೆಡ್ ನಾವು ಎಲ್ಲಾ ಆಕ್ಟಿವಿಟೀಸ್ ನಾವು ಕ್ಲಾಸಲ್ಲಿ ಕವರ್ ಮಾಡಿದ್ವಿ, ಬಟ್ ವಿ ಕುಡಂಟ್ ಏಬಲ್ ಟು ಡೂ ದಿಸ್. ಇದನ್ನ ನಾವು ಕವರ್ ಮಾಡಿಲ್ಲ. ವಿ ಡಿಂಟ್ ಫೈಂಡ್ ದಟ್ ಇಂಪಾರ್ಟೆಂಟ್ ಅಂತ, ಬಟ್ ಕಾಂಟ್ ಹೆಲ್ಪ್. ಸೊ UPSC ಸೊ ಅನ್ಪ್ರೆಡಿಕ್ಟಬಲ್. ಸೊ ಇದು ಬಂದಿದೆ, ಇದನ್ನ ನಾವು ಕ್ಲಾಸಲ್ಲಿ ಕವರ್ ಮಾಡಿಲ್ಲ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇವೆರಡು ಬೇರೆ ಬೇರೆ. ಸೊ ಇದರಲ್ಲಿ NPS ಸ್ವಾವಲಂಬನ್ NPS ಹೆಂಗ್ ಟರ್ನ್ ಆಯ್ತು ಅಂತ ಎಕ್ಸ್ಪ್ಲೈನ್
ಮಾಡಬೇಕಾದ್ರೆ ನಾವು NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಬಗ್ಗೆ ಇದನ್ನ ಪರ್ಟಿಕ್ಯುಲರ್ಲಿ ವಿ ಹ್ಯಾವ್ ನಾಟ್ ಡನ್ ಇನ್ ದ ಕ್ಲಾಸ್, ಸೊ ಇಟ್ ಇಸ್ ನಾಟ್ ಫ್ರಮ್ ದಿ ಕಾಪರೇಶ್ ಇನ್ಸ್ಟಿಟ್ಯೂಷನ್. ವಿತ್ ರೆಫರೆನ್ಸ್ ಟು ದಿ ರಿವರ್ ಟೀಸ್ಟಾ, ಕ್ಲಿಯರ್ಲಿ ರಿವರ್ ಟೀಸ್ಟಾನ ಡಿಜಿಟಲ್ ಬೋರ್ಡ್ ಮೇಲೆ ನಾನು ಹೇಳಬೇಕಾದ್ರೆ ಮಾರ್ಕ್ ಮಾಡಿ ಲೈನನ್ನ ರಿವರ್ ಹೆಂಗ್ ಫ್ಲೋ ಆಗುತ್ತೆ ಅಂತ ಲೈನನ್ನ ಮಾರ್ಕ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದನ್ನ ಮಾಡಿದ್ದೀನಿ. ಟೀಸ್ಟಾ ಅದು ಅಟ್ ದ ಸೇಮ್ ಟೈಮ್ ನಮಗೆ ತಮಿಳ್ನಾಡು ಅಂದಾಗ ಹೆಂಗ್ ದಟ್ ಈಸ್ ಶ್ರೀಲಂಕನ್ ಇಶ್ಯೂ ಅಂದಾಗ ತಮಿಳ್ನಾಡು ಹೆಂಗೆ ಟ್ರಬಲ್ ಕ್ರಿಯೇಟ್ ಮಾಡುತ್ತೆ, ರೀಜನಲ್ ರಿಲೇಟೆಡ್ ಪೊಲಿಟಿಕ್ಸ್ ಹೆಂಗೆ ಎಂಟರ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬಾಂಗ್ಲಾದೇಶ್ ಅಂದಾಗ ನಮಗೆ ಟೀಸ್ಟಾ ರಿಲೇಟೆಡ್ ಗಲಾಟೆಗೆ ಸೊ ದೀದಿ ರೀಜನಲ್ ಪೊಲಿಟಿಕ್ಸ್ ಹೆಂಗೆ ನಮಗೆ ಪ್ರಾಬ್ಲಮ್ ಇದಾಗುತ್ತೆ. ಎಷ್ಟೊಂದು ಅಗ್ರಿಮೆಂಟ್ ನಾವು ಸೈನ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಎಕ್ಸ್ಚೇಂಜ್ ಆಫ್ ದಿ ಕಾಂಕ್ಲೇವ್ಸ್ ಕೂಡ ನಾವು ರೀಸೆಂಟ್ ಆಗಿ ಬಾಂಗ್ಲಾದೇಶ ನಾವು ಸೆಟ್ ಮಾಡ್ಕೊಂಡ್ವಿ. ಬಟ್ ಟೀಸ್ಟಾ ಇನ್ನ ಆಗಿಲ್ಲ ಅಂತ ಹೇಳಿದಾಗ ಟೀಸ್ಟಾ ಎಲ್ಲರಿಯುತ್ತೆ, ಟೀಸ್ಟಾ ಯಾವ್ದು ಟ್ರಿಬ್ಯೂಟರಿ ಅಂದ್ಬಿಟ್ಟು ನಾನು ಡಿಜಿಟಲ್ ಬೋರ್ಡ್ ಅಲ್ಲಿ ಬರೆದು ತೋರಿಸಿದೀನಿ. ಸೊ ಇದು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಝೀಕಾ ವೈರಸ್. ಈ 4 ಕೇಸಿಗೆ ನೀವು ಆಬ್ವಿಯಸ್ಲಿ ಡೆಂಗು ಮತ್ತೆ ಚಿಕನ್ ಗುನಿಯಾಗೆ ಏಡಿಸ್ ಮಸ್ಕಿಟೋ ಅಂತ ನೀವು ನೆನ್ಪಿಟ್ಟಿದ್ರಿ. ಅದ್ರ ಜೊತೆ ಇವೆರಡನ್ನ ಆಡ್ ಮಾಡ್ಕೊಳ್ಳಿ ಅಂತ ಸ್ಟ್ರೆಸ್ ಸ್ಟೇಟ್. ದಟ್ ಈಸ್ ಝೀಕಾ ಕೂಡ ಏಡಿಸ್ ಮಸ್ಕಿಟೋನೆ, ಯೆಲ್ಲೋ ಫೀವರ್ ಕೂಡ ಏಡಿಸ್ ಮಸ್ಕಿಟೋನೆ. ಸೊ ಇದನ್ನ ಅವರು ಏಡಿಸ್ ಮಸ್ಕಿಟೋ ಅಂತ ಕೇಳಿಲ್ಲ. ಬಟ್ ಝೀಕಾ ಈ ಚಿಕನ್ ಗುನಿಯಾ ಮತ್ತೆ ಡೆಂಗುಗೆ ಯಾವ ಮಸ್ಕಿಟೋ ಇಸ್ ರೆಸ್ಪಾನ್ಸಿಬಲ್, ದ ಸೇಮ್ ಇಸ್ ಫಾರ್ ದ ಝೀಕಾ ಅಂಡ್ ಯೆಲ್ಲೋ ಫೀವರ್ ಟು. ಸೊ ಹಂಗಾಗಿ ಇದನ್ನ ಯು ಕುಡ್ ಹ್ಯಾವ್ ಡನ್ ಇಟ್. ಅಟ್ ದ ಸೇಮ್ ಟೈಮ್ ಝೀಕಾ ವೈರಸ್ ಇಂದು ಒಂದು ಸ್ಮಾಲ್ ಬಾಕ್ಸ್ ಬಂದಿತ್ತು, ಒಂದು ಸ್ಮಾಲ್ ಬಾಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ಝೀಕಾದು ನ್ಯೂಸ್ ಪೇಪರ್ ಅಲ್ಲಿ. ಅಲ್ಲಿ ದ ವೇಸ್ ಇಟ್ ಇಸ್ ಬಿನ್ ಟ್ರಾನ್ಸ್ಮಿಟೆಡ್, ಝೀಕಾ ಹೆಂಗ್ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಇದು ಮೇನ್ಲಿ ಪ್ರಾಬ್ಲಮ್ ಫಾರ್ ದಿ ಪ್ರೆಗ್ನೆಂಟ್ ವುಮೆನ್, ಅವರಿಗೆ ಮೇಜರ್ ಎಫೆಕ್ಟ್ ಆಗುತ್ತೆ. ಸೊ ಮೈಕ್ರೋಸಿಫೆಲಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ದಿಸ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಮಿಟೆಡ್ ಸೆಕ್ಷುಯಲಿ, ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಅಂತ ಆ ಬಾಕ್ಸ್ ನಲ್ಲಿ ದ ವೇಸ್ ಆಫ್ ಟ್ರಾನ್ಸ್ಮಿಷನ್ ಅಲ್ಲಿ ಇತ್ತು. ಸೊ ಅದನ್ನ ನೀವು ನೆನಪಿದ್ರೆ ಯು ಕುಡ್ ಹ್ಯಾವ್ ಸಾಲ್ವ್ ದಿ ಸೆಕೆಂಡ್ ಒನ್. ಬಿಸ್ ಮತ್ತೆ ಆಗ್ಮಾರ್ಕ್ ನೋ ಪರ್ಟಿಕ್ಯುಲರ್ಲಿ ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್, ಇಟ್ ಈಸ್ ನಾಟ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸ್ಕೀಮ್ ಇ-ನ್ಯಾಮ್. ಸೊ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸ್ಕೀಮ್ ಇ-ನ್ಯಾಮ್ ಅಂತ ದಟ್ ಈಸ್ ಎಲೆಕ್ಟ್ರಾನಿಕಲಿ ಇಡೀ ಇಂಡಿಯಾನ ಒಂದು ಮಾರ್ಕೆಟ್ ಮಾಡಬೇಕು, ರೈತರಿಗೆ ಮೋಸ ಆಗಲ್ಲ, ಅದ್ರ ರಿಲೇಟೆಡ್ ಡಿಸ್ಕಸ್ ಮಾಡಿದಾಗ ಇದನ್ನ ಮಾಡಿದ್ವಿ. ಸೊ ಇದನ್ನ ಯು ಕುಡ್ ಹ್ಯಾವ್ ಡನ್. ನೆಕ್ಸ್ಟ್ ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಪಾಲಿಸಿ. ಇದನ್ನ ಪರ್ಟಿಕ್ಯುಲರ್ಲಿ ಪಾಲಿಸಿ ರಿಲೇಟೆಡ್ ಇದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಬಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನ ಲೈಕ್ ವಾಟ್ ಈಸ್ ದ ಡಿಫಿಕಲ್ಟೀಸ್ ವಿ ಫೇಸ್ಡ್ ವೈಲ್ ಕ್ಲೇಮಿಂಗ್ ದಿ ಕಾಪರೇಜ್ ನೇಮ್ ಆಗಲಿ ಅಥವಾ ಇಲ್ಲಿರೋ ಸಿಂಬಲ್ ಆಗಲಿ ನಾವು ಕ್ಲೇಮ್ ಮಾಡಬೇಕಾದ್ರೆ ಇದನ್ನ ನಾವು ಎಷ್ಟು ಡಿಫಿಕಲ್ಟಿ ಫೇಸ್ ಮಾಡಿದ್ವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಎಷ್ಟು ಇದಿದೆ, ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಆಮೇಲೆ ನೆಕ್ಸ್ಟ್ ನಮಗೆ ಸೊ ಕಾಪಿರೈಟ್ಸ್ ಅಂದ್ರೆ ಏನು, ಸೊ IPR ರಿಲೇಟೆಡ್ ಎಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಪರ್ಟಿಕ್ಯುಲರ್ಲಿ ಕ್ವಶನ್ಗೆ ಆನ್ಸರ್ ಮಾಡೋ ತರ ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಇದನ್ನ ನೀವು ಟ್ರೈ ಮಾಡಬಹುದಿತ್ತು. ಸೊ ಒನ್ಸ್ ಅಗೇನ್ ಐ ವುಡ್ ನಾಟ್ ಪ್ರಿಫರ್ ಟು ಕ್ಲೇಮ್ ದಿಸ್ ಆಸ್ ದಿ ಕ್ವಶನ್ ದಟ್ ಕೇಮ್ ಫ್ರಮ್ ಮೈ ಟೀಚಿಂಗ್, ಬಟ್ ಟ್ರೈ ಮಾಡಬಹುದಿತ್ತು, ಎಲಿಮಿನೇಷನ್ ಮೆಥಡ್ ಇಂದ ಆದ್ರೂ ಟ್ರೈ ಮಾಡಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದನ್ನ ಹೋಮ್ ವರ್ಕ್ ಕೊಟ್ಟಿದ್ವಿ. ಸೊ ಒಂದು ಲಿಸ್ಟ್ ಮಾಡ್ರಿ, ಯಾವ ಎಂಡೇಂಜರ್ಡ್, ಯಾವ ಕ್ರಿಟಿಕಲಿ ಎಂಡೇಂಜರ್ಡ್, ಯಾವ್ದು ಆ ಲಿಸ್ಟ್ ಮಾಡಿ ಅಂತ ಹೇಳಿದ್ವಿ. ಆ ಲಿಸ್ಟ್ ಅಲ್ಲಿ ನಮಗೆ ಬಿಸಾನ್ ಆಗ್ಲಿ, ಆಮೇಲೆ ನೆಕ್ಸ್ಟ್ ವೈಲ್ಡ್ ಆಸ್ ಆಗ್ಲಿ, ಇದೆಲ್ಲ ನೀವು ಲಿಸ್ಟ್ ಮಾಡಬಹುದಿತ್ತು. ಸೊ ಅದರಿಂದ ಯು ಕುಡ್ ಹ್ಯಾವ್ ಸಾಲ್ವ್ಡ್. ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಸನ್. ಇದು ಟ್ರಿಕಿ ಕ್ವಶನ್. ಸೊ ಇದನ್ನ ಎಕ್ಸಾಕ್ಟ್ಲಿ ಕ್ಲಾಸ್ ಅಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ ಬಾಯ್ ಬಿಟ್ಟು ಇದನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಟ್ ಈಸ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ಸೊ ಯಾರು ಹುಡುಗರು ಅದನ್ನ ನೀಟಾಗಿ ಸ್ಟೂಡೆಂಟ್ಸ್ ಮನ್ಸಿಗೆ ತಗೊಂಡು ಇದನ್ನ ಟಾಪಿಕ್ ಅನ್ನ ಓದಿರ್ತಾರೋ, ಜಸ್ಟ್ ರಟಿಫೈ ಮಾಡಲಿಲ್ಲಂಗೆ ಫಿಲಾಸಫಿಕಲ್ ಇದನ್ನ ಓದಿರ್ತಾರೋ ಅವ್ರು ಇದನ್ನ ಸಾಲ್ವ್ ಮಾಡಬಹುದಿತ್ತು. ಟ್ರಿಕಿ ಕ್ವಶನ್. ಸೊ ಎಕ್ಸಾಕ್ಟ್ಲಿ ಇದನ್ನ ಸಾಲ್ವ್ ಮಾಡೋ ತರ ಕ್ಲಾಸ್ ಅಲ್ಲಿ ಫೇವರ್ ಆಗೋ ತರ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಮಾರಲಿ ಐ ಡೋಂಟ್ ಹ್ಯಾವ್ ದಿ ಗ್ರೌಂಡ್ಸ್ ಟು ಕ್ಲೇಮ್ ದಟ್ ದಿಸ್ ಕ್ವಶನ್ ಆಸ್ ಕೇಮ್. ಇನ್ಫ್ಯಾಕ್ಟ್ ಯಾರ್ಯಾರು ಪೊಲಿಟಿ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಮಾಡಿದಾರೋ, ಪ್ರತಿಯೊಬ್ರು ಪೊಲಿಟಿ ಬ್ಯಾಚ್ ಮಾಡಿದವರು ಆಬ್ವಿಯಸ್ಲಿ ಅವ್ರು ಕ್ಲೇಮ್ ಮಾಡೇ ಮಾಡ್ತಾರೆ ಈ ಕ್ವಶನ್ ಅನ್ನ. ಬಟ್ ಈ ಟ್ರಿಕಿ ಕ್ವಶನ್ ಅನ್ನು ಸಾಲ್ವ್ ಮಾಡೋ ರೀತಿನಲ್ಲಿ ಎಕ್ಸ್ಪ್ಲೇನ್ ಯೂಶಲಿ ಮಾಡಿರಲ್ಲ. ಸೊ ಆ ರೀತಿ ನಮ್ಮ ಕ್ಲಾಸಲ್ಲೂ ಎಕ್ಸ್ಪ್ಲನೇಷನ್ ಆಗಿಲ್ಲ. ಸೊ ಐ ಡೋಂಟ್ ಹ್ಯಾವ್ ದ ಮಾರಲ್ ಗ್ರೌಂಡ್ಸ್ ಟು ಕ್ಲೇಮ್ ದಿಸ್. ನೆಕ್ಸ್ಟ್ ರಾಧಾಕಾಂತ್ ಡೆಬ್. ಇಲ್ಲ ನಿಮಗೆ BB + LL = BIA. ಸೊ ಬಂಗಭಾಷಾ ಇದು ಸಭಾ, ದಟ್ ಈಸ್ ಪ್ರೀವಿಯಸ್ಲಿ ಕಾಂಗ್ರೆಸ್ ಬರೋಕ್ಕಿಂತ ಮುಂಚೆ ಯಾವ್ದು ಬಂದಿತ್ತು. ಆಮೇಲೆ ಲ್ಯಾಂಡ್ ಲಾರ್ಡ್ ಸೊಸೈಟಿ, ಅವೆರಡು ಸೇರಿ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಆಯ್ತು. ಸೊ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಇನ್ ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರು? ಪ್ಲೀಸ್ ಓಪನ್ ಯುವರ್ ಸ್ಪೆಕ್ಟ್ರಮ್ ಹಿಸ್ಟ್ರಿ ಬುಕ್ ಅಲ್ಲಿ ರಾಧಾಕಾಂತ್ ಡೆಬ್ ಅನ್ನೋದನ್ನ ನಾನು ಸರ್ಕಲ್ ಹಾಕ್ಸಿದೀನಿ. ನೀವು
ನಿಮ್ಮ ಸ್ಪೆಕ್ಟ್ರಮ್ ಬುಕ್ ಅನ್ನು ತೆಗೆದು ನೋಡಿದ್ರೆ ಯು ಕ್ಯಾನ್ ಸಿ ದಿಸ್. ಓಕೆ, ನಾಟ್ ಎಂಬಾಡಿಡ್ ಇನ್ ದ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ರಿಗಾರ್ಡಿಂಗ್ ದಿಸ್ ನಾನು ಈ ವರ್ಷದ ಬ್ಯಾಚ್ ನಲ್ಲಿ ಮಾಡಿಲ್ಲ. ಸೊ ಹೋದ ವರ್ಷದ ಬ್ಯಾಚ್ ನಲ್ಲಿ ಇದ್ರದ್ದು ಡೀಟೇಲ್ಸ್ ನಾನು ಬರ್ಸಿದ್ದೆ. ಸೊ ಬಟ್ ಲಾಸ್ಟ್ ಇಯರ್ ಪೊಲಿಟಿ ಅಷ್ಟು ಡೀಟೇಲ್ ಕ್ವಶನ್ ಬಂದಿಲ್ಲದ್ರಿಂದ ಲಾಸ್ಟ್ ಸತಿ ಇಫ್ ಯು ಕ್ಯಾನ್ ರಿಮೆಂಬರ್ 2016 ಪ್ರಿಲಿಮ್ಸ್ ಅಲ್ಲಿ ಓನ್ಲಿ ಎಸ್ಟಿಮೇಟ್ಸ್ ಕಮಿಟಿ ಒಂದು ಕ್ವಶನ್ ಬಂದಿತ್ತು. ಸೊ ಹಂಗಾಗಿ ನಾನು ಇದನ್ನ ಈ ಸತಿ ಪೊಲಿಟಿ ಪ್ರಿಯಾಂಬಲ್ ಮಾಡ್ಬೇಕಾದ್ರೆ ಅಷ್ಟು ಡೀಪ್ ಆಗಿ ಕ್ವಶನ್ ನಾನು ಈ ವರ್ಷ ನಾನು ಮಾಡಿರ್ಲಿಲ್ಲ. ಸೊ ಇದನ್ನ ಲಾಸ್ಟ್ ಇಯರ್ ಮಾಡಿದ್ದೆ ಲಾಸ್ಟ್ ಬ್ಯಾಚ್ಗೆ. ಸೊ ಮೋಸ್ಟ್ ಆಫ್ ದಿ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಸ್ಯಾಟ್ ಇನ್ ಪ್ರೆಸೆಂಟ್ ಬ್ಯಾಚ್ ಆಲ್ಸೋ. ಸೊ ಅವರು ಮಾಡ್ಬೋದಿತ್ತು ಈ ಕ್ವಶನ್ ಅನ್ನ, ಸೊ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಸಾರಿ ಇಟ್ ಈಸ್ ನಾಟ್ ಡನ್ ಇನ್ ದ ಕ್ಲಾಸ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸೊ ದಿಸ್ ಇಸ್ ಬೀನ್ ರಿಪೀಟೆಡ್ಲಿ ಇನ್ವೈಟೆಡ್. ನಾನು ಪರ್ಸನಲಿ ಇದನ್ನ ನೆನ್ಪಿಡ್ಕೊಂಡು ಇದ್ದೀನಿ. ನಾವು ಅವತ್ತೊಬ್ರು ಮೋಟಿವೇಶನ್ ಸ್ಪೀಕರ್ ನ ಕರೆದಿದ್ವಿ ಕ್ಲಾಸಲ್ಲಿ ಬಂದು ನಿಮಗೆ MCQs ನ ಯಾವ ತರ ಅಂತಂದ್ಬಿಟ್ಟು ಒಂದು ಮೋಟಿವೇಶನಲ್ ಸ್ಪೀಚ್ ಮಾಡಿ ಅಂತಂದ್ಬಿಟ್ಟು ಕ್ಲಾಟಿಗೆ ಪಾಠ ಮಾಡ್ತಾರೆ. ಸೊ ಅವ್ರನ್ನ ಕರೆಸಿದ್ವಿ. ಸೊ ಅವ್ರನ್ನ ಕರೆಸಿದಾಗ ನಾವು ಅವತ್ತಿನ ದಿನನೇ ನಾನು ಈ ಟಾಪಿಕ್ ಅನ್ನ ಪಾಠ ಮಾಡಿದ್ದೆ. ಸೊ ವಿ ಹ್ಯಾಡ್ ದಿ ಇನ್ವೈಟೀಸ್ ಫ್ರಮ್ ಔಟ್ಸೈಡ್ ಆಲ್ಸೋ ಹೂ ವೇರ್ ಸಿಟಿಂಗ್ ಇನ್ ದ ಕ್ಲಾಸ್ ಇದರಲ್ಲಿ. ಸೊ ಅವಾಗ ನಾನು ಇದನ್ನು ಮಾಡಿದ್ದೆ. ನೆಕ್ಸ್ಟ್, ದಿಸ್ ಕ್ವಶನ್, ಸಾರಿ ಇಟ್ ಈಸ್ ನಾಟ್ ಫ್ರಮ್ ಅವರ್ ಕ್ಲಾಸ್. ಡೆಮೋಕ್ರಸಿ ಸುಪೀರಿಯರ್ ವರ್ಚ್ಯೂ ಲೈಸ್ ಇನ್ ದ ಫ್ಯಾಕ್ಟ್ ದಟ್, ಇದನ್ನ NCERT ಸ್ಟಾರ್ಟಿಂಗ್ ನಾವು ಕ್ಲಾಸಸ್ ಮಾಡಿದ್ವಲ್ಲ, NCERT ರಿಲೇಟೆಡ್ ಟೆಸ್ಟ್ ಸಂಡೇ ಕೊಡ್ತಿದ್ವಿ. ಆ ಟೆಸ್ಟ್ ನಲ್ಲಿ ದಿಸ್ ಕ್ವಶನ್ ಹ್ಯಾಸ್ ಬಿನ್ ಇಂಪ್ಲೈನ್ಡ್ ಇನ್ ದ ದೋಸ್ 100 ಕ್ವಶನ್ ನಾವು ಇದು ಮಾಡಿರೋದ್ರಲ್ಲಿ. ಸೊ ಇದನ್ನ ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಒನ್ಸ್ ಅಗೇನ್. ಸೊ ಸ್ಮಾರ್ಟ್ ಫೋನ್ ಅಂದ್ರೆ ಹಳ್ಳಿಯವರ ಹತ್ರ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರಲ್ಲ. BHIM ಆ್ಯಪ್, ಸೊ USSD ಕೋಡ್ ಪ್ರಕಾರನೂ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಎಲ್ಲಾರು Paytm ಆಮೇಲೆ ಆಕ್ಸಿಜನ್ ಇದನ್ನ ರಿಲೇಟೆಡ್ ಆಪ್ಸ್ ಎಲ್ಲ ಅಕೌಂಟ್ಸ್ ಮಾಡೋಷ್ಟು ಗೊತ್ತಿರಲ್ಲ. ಸೊ ಇನ್ಫ್ಯಾಕ್ಟ್ Paytm ಅನ್ನ ಕ್ಲಾಸಲ್ಲಿ ನಾವೇ ಯೂಸ್ ಮಾಡ್ತಿಲ್ಲ ಅನ್ನೋದನ್ನ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಹಂಗಾಗಿ ರೂರಲ್ ಪೀಪಲ್ ವಿತೌಟ್ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಆಗಲ್ಲ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನ ಮಾಡಿದ್ವಿ. ಯು ಕುಡ್ ಹ್ಯಾವ್ ಡನ್ ದಿಸ್. ದಿ ಟರ್ಮ್ ಈವೆಂಟ್ ಹಾರಿಸಾನ್, ಸಿಂಗ್ಯುಲಾರಿಟಿ, ಸ್ಟ್ರಿಂಗ್ ಥಿಯರಿ, ಸ್ಟ್ಯಾಂಡರ್ಡ್ ಮಾಡೆಲ್, ಆಫ್ ಆಲ್ ದೀಸ್ ವರ್ಡ್ಸ್ ನಿಮ್ಗೆ ಇದು ಯಾವುದೂ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ವರ್ಡ್ ಸಿಂಗ್ಯುಲಾರಿಟಿ ಅನ್ನೋ ವರ್ಡ್ ಅನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಇಟ್ ಈಸ್ ಡೆಡ್ಯೂಸ್ ಫ್ರಮ್ ಸ್ಟಾರ್ಟಿಂಗ್. ನಾವು ಬಿಗ್ ಬ್ಯಾಂಗ್ ಥಿಯರಿ ಹೇಳಬೇಕಾದ್ರೆ ಜಿಯೋಗ್ರಫಿನಲ್ಲಿ ದ ಸಿಂಗ್ಯುಲಾರಿಟಿ, ಒಂದು ಸಿಂಗಲ್ ಆಟಮ್ ಹೆಂಗೆ ಎಕ್ಸ್ಪ್ಲೋರ್ಡ್ ಆಯಿತು. ಸೊ ಈ ತರ ರಿಲೇಟ್ ಮಾಡಿಕೊಂಡು ವೇಗ್ಲಿ ಯು ಕ್ಯಾನ್ ರಿಲೇಟ್ ದಟ್ ಇದು ಇಟ್ ಕುಡ್ ಹ್ಯಾವ್ ಬೀನ್ ವೆರಿ ನಿಯರ್ ವಿತ್ ರೆಸ್ಪೆಕ್ಟ್ ಟು ದಿ ಒರಿಜಿನ್ ಆಫ್ ಯೂನಿವರ್ಸ್ ರಿಲೇಟೆಡ್ ಅಂತ ನೀವು ಡೆಡ್ಯೂಸ್ ಮಾಡಬಹುದಿತ್ತು. ನೆಕ್ಸ್ಟ್, ಟೆಕ್ನಿಕ್ ಆಫ್ ಜೀನೋಮ್ ಸೀಕ್ವೆನ್ಸ್, ಕಾಮನ್ ಸೆನ್ಸ್ ಕ್ವಶನ್, ಇದನ್ನ ಮಾಡಬಹುದಿತ್ತು. ನೆಕ್ಸ್ಟ್, ಮೇನ್ ಅಡ್ವಾಂಟೇಜ್ ಆಫ್ ದಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದಿ ಗವರ್ಮೆಂಟ್. ಇದರಲ್ಲಿ ದ ಡಿಫರೆನ್ಸ್ ಬಿಟ್ವೀನ್ ದಿ ಪಾರ್ಲಿಮೆಂಟ್ ಅಂಡ್ ದ ಪ್ರೆಸಿಡೆನ್ಷಿಯಲ್ ಫಾರಮ್. ಅದ್ರ ಜೊತೆಗೆ ವೈಲ್ ಎಕ್ಸ್ಪ್ಲೈನಿಂಗ್ ದೀಸ್ 3 ಆರ್ಟಿಕಲ್ಸ್, ನಾವು ಪ್ರೆಸಿಡೆಂಟ್ ಅಂದ ತಕ್ಷಣ ಇಷ್ಟು ಆರ್ಟಿಕಲ್ಸ್ ನಿಮಗೆ ನೆನ್ಪಿರ್ಬೇಕು ಅಂತ ಹೇಳಿದ್ವಿ. 54, 55 ಬ್ರಾಕೆಟ್ ಅಲ್ಲಿ 3. ಅದಾದ್ಮೇಲೆ ನೆಕ್ಸ್ಟ್ ನಮಗೆ 74, 75, 78, 123, 143, 142, 111. ಸೊ ಇದನ್ನೆಲ್ಲ ವೀಟೋ ಆಗಲಿ ಆರ್ಡಿನೆನ್ಸ್ ಆಗಲಿ ಈ ಎಲ್ಲಾ ಆರ್ಟಿಕಲ್ಸ್ ಬೈ ಹಾರ್ಟ್ ಮಾಡಲೇಬೇಕು ಕಂಪಲ್ಸರಿ ಅಂತ ಹೇಳಿದಾಗ 74, 75, 78 ಡಿಫರೆನ್ಸ್ ನಾ ಹೇಳಿದ್ದೆ. ಅದ್ರ ಜೊತೆಗೆ ಇದನ್ನ ಸ್ಟೂಡೆಂಟ್ಸ್ಗೆ ಕ್ಲಾಸಲ್ಲಿ ಕೇಳಿ ವಾಪಸ್ ಆನ್ಸರ್ ಮಾಡೋದಕ್ಕೂ ಹೇಳಿದ್ದೆ. ಅದರಲ್ಲಿ ನಮಗೆ ಪಾರ್ಲಿಮೆಂಟರಿ ಫಾರ್ಮ್ ಇದನ್ನ ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ಕರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ರೈಟ್ಸ್ ಅಂಡ್ ಡ್ಯೂಟೀಸ್. ಇದನ್ನ ಐ ರಿಮೆಂಬರ್ ಯಾರೋ ಒಬ್ಬ ನ್ಯಾಷನಲ್ ಅಂತಮನ್ನ ರಿಮಿಕ್ಸ್ ಮಾಡಿ ಕೆಡಿಸಿದ್ದ. ಸೊ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಹೇಳುತ್ತೆ ವಿ ನೀಡ್ ಟು ರೆಸ್ಪೆಕ್ಟ್ ದಿ ಐಡಲ್ಸ್. ಆಮೇಲೆ ನೆಕ್ಸ್ಟ್ ನಾನೊಂದು ವಿಡಿಯೋನ ಕಾಪರಿಸಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಾನು ಅದನ್ನ ಪ್ಲೇಸ್ ಮಾಡಿದ್ದೆ. ದ ಮಾಡೆಲ್ ಕರೆಂಟ್ ಅಫೇರ್ಸ್ ಅಂತ ಹೇಳಿದಾಗ ನಾವು ಫಂಡಮೆಂಟಲ್ ಡ್ಯೂಟೀಸ್ ಹೇಳ್ಬೇಕಾದ್ರೆ ನ್ಯಾಷನಲ್ ಆಂಥಮ್ ಇಸ್ ದೇರ್, ನ್ಯಾಷನಲ್ ಸಾಂಗ್ ಇಸ್ ನಾಟ್ ದೇರ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಇವತ್ತು ನೀವು ಆ ವಿಡಿಯೋ ನೋಡಬಹುದು. ಇಟ್ ಇಸ್ ಬಿನ್ ಪೋಸ್ಟೆಡ್ ಸಮ್ವೇರ್ ಬ್ಯಾಕ್ ಡ್ಯೂರಿಂಗ್ ದಿ ಐ ಥಿಂಕ್ ಇಟ್ ಈಸ್ ಮಾರ್ಚ್ ಏಪ್ರಿಲ್ ಅಂತ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಪೋಸ್ಟ್ ಮಾಡಿದ ವಿಡಿಯೋ ಅದರಲ್ಲಿದೆ. ಅದ್ರ ಜೊತೆಗೆ ನಮಗೆ ರೆಸ್ಪೆಕ್ಟ್ ದಿ ಐಡಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಫಂಡಮೆಂಟಲ್ ಡ್ಯೂಟಿ ಇದೆ. ಅದಕ್ಕೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಲ್ಲಿ ಎಲ್ಲಾ ಸೇರಿಸಿ ಒಂದು ಫ್ಲಾಗ್ ಕೋಡ್ ಮಾಡಿದ್ದಾರೆ. ಸೊ ಹಂಗಾಗಿ ನಮಗೆ ಈ ಕಡೆ ಫಂಡಮೆಂಟಲ್ ಡ್ಯೂಟೀಸ್ ಏನಾರ ಇದ್ರೂ ಅದಕ್ಕೆ ಲೀಗಲ್ ಆಗಿ ಈ ಕಡೆ ಬ್ಯಾಕಿಂಗ್ ಅಲ್ಲಿ ಒಂದು ಲಾ ಮಾಡಬಹುದು ಅಂತ ಹೇಳಿದ್ವಿ. ಈ ಕ್ವಶನ್ ಅನ್ನ ಅದಕ್ಕೆ ರಿಲೇಟ್ ಮಾಡ್ಕೊಬಹುದು. ನೆಕ್ಸ್ಟ್, ಮೇಕರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರಿಫ್ಲೆಕ್ಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಿಯಾಂಬಲ್. ಇದು ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲಿ ಬಂದಿದೆ. ನೆಕ್ಸ್ಟ್, ಇಫ್ ಯು ವಾಂಟ್ ಟು ಟ್ರಾವೆಲ್ ಬೈ ರೋಡ್ ಫ್ರಮ್ ಕೊಹಿಮಾ ಟು ಕೊಟ್ಟಾಯಂ, ಸೊ ಎಲ್ಲಾ ಸ್ಟೇಟ್ ಇಂದ ಕ್ಯಾಪಿಟಲ್ ಹೇಳಬೇಕಾದ್ರೆ
ನಾವು ಕೊಹಿಮಾದ ನಾಗಾಲ್ಯಾಂಡ್ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬರ್ಬೋದು ಮ್ಯಾಪ್ ನೀವು ಮಾಡಿದ್ರೆ ನಿಮ್ಗೆ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಕೊಲ್ಲಂ ಟು ಕೊಟ್ಟಾಯಂ, ಇದು ರಿಲೇಟೆಡ್ ವೆಂಬನಾಡ್ ಲೇಕ್ ಹತ್ರ ಕೊಲ್ಲಂ ಕೊಟ್ಟಾಯಂ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕೊಟ್ಟಾಯಂ ಕೇರಳದಲ್ಲಿ, ಇದು ನಿಮಗೆ ಗೊತ್ತಿದೆ. ಸೊ ನಾಗಾಲ್ಯಾಂಡ್ ಇಂದ ಕೇರಳಗೆ ಹೆಂಗ್ ಬರಬೇಕು ಅಂತ ನೀವು ಮ್ಯಾಪ್ ಅಲ್ಲಿ ಜಸ್ಟ್ ಥಿಂಕ್ ಮಾಡಿದ್ರೆ ಈ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ಪ್ರೈವೇಟ್ ಮೆಂಬರ್ಸ್ ಬಿಲ್ ಇಸ್ ಎ ಬಿಲ್ ಪ್ರಿಸ್ಕ್ರೈಬ್ಡ್ ಬೈ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಇದನ್ನ ನಾವು ಕ್ಲಾಸ್ ಅಲ್ಲಿ ಮಾಡಿಲ್ಲ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ದಿ ಕಲ್ಚರ್ ಆಫ್ ರಿಗ್ವೇದ, ದಿಟ್ ಈಸ್ ಏನ್ಷಿಯಂಟ್ ಇಂಡಿಯಾ ಮೈಂಡ್ ಮ್ಯಾಪ್. ಹೋಲ್ ಏನ್ಷಿಯಂಟ್ ಇಂಡಿಯಾ ಹಸ್ ಬಿನ್ ಕವರ್ಡ್ ಅಂಡರ್ ಒನ್ ಶೀಟ್. ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕ್ಲಿಯರ್ಲಿ ದ ಡಿಫರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಅಂಡ್ ದಿ ಹರಪ್ಪ ನಾವು ಮಾಡಿದ್ವಿ. ಸೊ ಪ್ರಾಬಬ್ಲಿ ಇದನ್ನು ನೀವು ಮಾಡಿರ್ತೀರಾ. ನೆಕ್ಸ್ಟ್, ರೆಕಗ್ನಿಷನ್ ಆಫ್ ಪ್ರಿಯರ್ ಲರ್ನಿಂಗ್ ಸ್ಕೀಮ್. ಸಾರಿ, ಇಟ್ ಈಸ್ ನಾಟ್ ಡನ್ ಇನ್ ದ ಕ್ಲಾಸ್. assumes importance in being a good link between Eastern Ghats and the Western Ghats. ಸಾರಿ, ಇದನ್ನ ಮಾಡಿಲ್ಲ. ನಾವು ಜಸ್ಟ್ ಟೈಗರ್ ರಿಸರ್ವ್ಸ್ ಅನ್ನ ಮತ್ತೆ ನ್ಯಾಷನಲ್ ಫಾರೆಸ್ಟ್ ಕೂಡ ನಾವು ಎಕ್ಸ್ಟೆನ್ಸಿವ್ಲಿ ಕ್ಲಾಸ್ ಅಲ್ಲಿ ಮಾಡಿಲ್ಲ. ಟೈಗರ್ ರಿಸರ್ವ್ಸ್ ಅನ್ನ ಹೆಂಗ್ ನೆನ್ಪಿಡ್ಬೇಕಂತ ಅಂದ್ಬಿಟ್ಟು ಹೇಳಿದ್ವಿ. ಸೊ ಬಟ್ ಅದರಲ್ಲಿ ನಮಗೆ ಈ ಕ್ವಶನ್ ಕವರ್ ಆಗಿಲ್ಲ. ಸೊ ವಿ ಆರ್ ಸಾರಿ. ಇಂಪ್ಲಿಕೇಶನ್ಸ್ ಆಫ್ ಈಕ್ವಾಲಿಟಿ ಇನ್ ಸೊಸೈಟಿ. ಸೊ ಪೊಲಿಟಿ ಮಾಡೆಲ್ ಕ್ಲಾಸ್ ಅಲ್ಲಿ ಇದೆ, ಆಬ್ವಿಯಸ್ಲಿ ಯು ಕ್ಯಾನ್ ಡೂ ಇಟ್. ಟ್ರಾಫಿಕ್ ಅನ್ನೋದನ್ನ ಬೋರ್ಡ್ ಮೇಲೆ ಬರೆದು ಹೇಳಿದೀನಿ. ಟ್ರಾಫಿಕ್ ಅನ್ನೋದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇದು. ಸೊ ಈ ಟ್ರಾಫಿಕ್ ಅನ್ನ ನೀವು ಆದ ತಕ್ಷಣ ಟ್ರಾಫಿಕ್ ಸಿಗ್ನಲ್ ಕನ್ಫ್ಯೂಸ್ ಆಗಿ ಯಾವ್ದು ಕೊಟ್ಟಿಗೆ ಕೊಡಿಬೇಡ್ರಿ. ಟ್ರಾಫಿಕ್ ಅಂದ್ರೆ ಇದು ಎಕೋಲಜಿನಲ್ಲಿ ಬರುತ್ತೆ ಅಂತ ಎಕೋಲಜಿ ಮಾಡೆಲ್ ನಲ್ಲಿ ಹೇಳಿದೀನಿ. ಸೊ ಇದು ಮಾಡಿರ್ತೀರಾ. 42nd ಅಮೆಂಡ್ಮೆಂಟ್, ವಾಟ್ ಆರ್ ದಿ ಗುಡ್ ವರ್ಕ್ಸ್ ದಟ್ ಈಸ್ ಬೀನ್ ಡನ್ ಬೈ 42nd ಅಮೆಂಡ್ಮೆಂಟ್ ಅಂತ ಹೇಳಿದೆ. ಒಳ್ಳೊಳ್ಳೆ ಕೆಲಸ 42nd ಅಮೆಂಡ್ಮೆಂಟ್ ಅಂದ ತಕ್ಷಣ ನಾವು ನೆಗೆಟಿವ್ ಆಗಿ ನೋಡ್ತೀವಿ. 42nd ಅಮೆಂಡ್ಮೆಂಟ್ ಏನೇನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದಾಗ ನಾವು 42nd ಅಮೆಂಡ್ಮೆಂಟ್ ಟ್ರಿಬ್ಯುನಲ್ಸ್ ಹಾಕಿದೆ, 42nd ಅಮೆಂಡ್ಮೆಂಟ್ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಹಾಕಿದೆ, ಆಮೇಲೆ 42nd ಅಮೆಂಡ್ಮೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ 3 ವಿಚಾರಗಳನ್ನ 42 ಅಮೆಂಡ್ಮೆಂಟ್ ಹಾಕಿದೆ ಅಂತ ನಾವು ಇದನ್ನ ಹೇಳಿದ್ವಿ. ಆ 3 ವಿಚಾರಗಳಲ್ಲಿ ಒಂದು ವಿಚಾರ ಮ್ಯಾನೇಜ್ಮೆಂಟ್ ಆಫ್ ದಿ, ದಟ್ ಇಸ್ ಪಾರ್ಟಿಸಿಪೇಷನ್ ಆಫ್ ವರ್ಕರ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರಿ. ಸೊ ಇದನ್ನ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ರೈಟ್ಸ್ ಆರ್ ಕ್ಲೇಮ್ಸ್ ಆಫ್ ದ ಸಿಟಿಸನ್ ಅಗೇನ್ಸ್ಟ್ ದಿ ಸ್ಟೇಟ್. ಆಬ್ವಿಯಸ್ಲಿ DPSP ಮತ್ತೆ ಫಂಡಮೆಂಟಲ್ ರೈಟ್ಸ್ ಹೇಳ್ಬೇಕಾದ್ರೆ ಹೇಳಿದ್ವಿ. ಫಂಡಮೆಂಟಲ್ ರೈಟ್ಸ್ ನಾವು ಸ್ಟೇಟ್ ಅಗೇನ್ಸ್ಟ್ ಕ್ಲೇಮ್ ಮಾಡ್ತಿರೋದು, ನಮಗೆ ರೈಟ್ಸ್ ಇದೆ ಇದು ಕೊಡಿ ಅಂತ ಅಂದ್ಬಿಟ್ಟು. ಸೊ ಅದು ಒಂದು ರೀತಿ ಸ್ಟೇಟ್ ಮೇಲೆ ನೆಗೆಟಿವ್. ಅದೇ ತರ DPSP ಇದು ಪ್ರಮೋಟಿವ್. DPSP ಹೇಳುತ್ತೆ ನೀವು ಇದನ್ನ ಮಾಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಡ್ಬನ್ನಿ, ಕೌ ಸ್ಲಾಟರ್ ನ ತಡೀರಿ, ಕಾಟೇಜ್ ಅನ್ನು ಪ್ರಮೋಟ್ ಮಾಡಿ, ಇದನ್ನ ಪ್ರಮೋಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಇದನ್ನ ಆದಷ್ಟು ಪ್ರಮೋಟ್ ಮಾಡಿ ಅಂತ DPSP ಇದು ಡೈರೆಕ್ಟಿವ್ಸ್ ಕೊಟ್ಟಿರೋದು ಸ್ಟೇಟಿಗೆ. ಅದೇ ರೀತಿ ರೈಟ್ಸ್ ಅನ್ನೋದನ್ನ ಸ್ಟೇಟಿಗೆ ಹೇಳಿರೋದು, ನೀವು ಇದನ್ನ ಯಾವುದೇ ಕಾರಣಕ್ಕೂ ಮುರಿಯೋಂಗಿಲ್ಲ. ಸೊ ಇದು ನೀವು ಮುರಿದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವೆಲ್ಫೇರ್ ಸ್ಟೇಟ್ ಅಂಡ್ ಪೊಲೀಸ್ ಸ್ಟೇಟ್, ಡಿಫರೆನ್ಸ್ ಇರೋದಿಲ್ಲ. ಸೊ ಅದನ್ನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ನೆಕ್ಸ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಹ್ಯಾಂಡ್ ಔಟ್ ದಟ್ಸ್ ಬಿನ್ ಗಿವನ್ ಇನ್ ದ ನ್ಯೂಸ್ ಪೇಪರ್ ಕ್ಲಾಸ್. ಅದರಲ್ಲಿ ಲಿಸ್ಟ್ ಆಫ್ ಇಂಡೆಕ್ಸಸ್ ಅನ್ನ ಮೆನ್ಷನ್ ಮಾಡಿದಾಗ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇದೆ. ನೆಕ್ಸ್ಟ್, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಲಾಸ್ಟ್ 2 days ಆಫ್ ದಿ ಕ್ಲಾಸ್ ಬಹಳಷ್ಟು ಜನ ಆಬ್ಸೆಂಟ್ ಆಗಿದ್ರು. ಅವಾಗ ನಾನು ಇದನ್ನ ಸ್ಕೀಮ್ ಮಾಡಿದ್ದೆ. ಆ ಸ್ಕೀಮ್ ಮಾಡಿದಾಗ ಇದರಲ್ಲಿ ನಾನು ಇದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಐ ಹೋಪ್ ದೇರ್ ವೇರ್ ಸಮ್ 3 to 4 ಸ್ಟೂಡೆಂಟ್ಸ್ ಔಟ್ ಆಫ್ 15 ಸ್ಟೂಡೆಂಟ್ಸ್ ಅಲ್ಲಿ 3 to 4 ಮೆಂಬರ್ಸ್ ಇದರಲ್ಲಿ ಇದ್ರು, ಎಕ್ಸ್ಕ್ಲೂಸಿವ್ಲಿ ಹೂ ಆರ್ ಪ್ರಿಪೇರಿಂಗ್ ಫಾರ್ UPSC ಈ ಸತಿ. ಸೊ ಅವರ ಕ್ಲಾಸ್ ಮಿಸ್ ಮಾಡಿದ್ರು. ಅದರಲ್ಲಿ ನಾನು ಸ್ಮಾರ್ಟ್ ಸಿಟಿ ಹ್ಯಾಕಥಾನ್ ಮತ್ತೆ ಹ್ಯಾಕಥಾನ್ ವರ್ಸಸ್ ಐಡಿಯಾಸ್ ಇವೆರಡನ್ನ ನಾನು ಎಕ್ಸ್ಪ್ಲೇನ್, ಐಡಿಯಾಸ್ ಅಂತಾನೂ ಒಂದಿತ್ತು, ಅದು ಕೂಡ ಈ ತರ ಇನ್ವೈಟ್ ಮಾಡ್ತಾರೆ. ಸೊ ಇವೆರಡು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಇದನ್ನ ಹ್ಯಾಕಥಾನ್ ಹೇಳಿದ್ದೆ. ಮಾನಿಟರಿ ಪಾಲಿಸಿ ಕಮಿಟಿ ಅಂತೂ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಒಂದು 100 ಸತಿ ಹೇಳಿದ್ದೀನಿ ಕ್ಲಾಸ್ ಅಲ್ಲಿ. ಮಾನಿಟರಿ ಪಾಲಿಸಿ ಕಮಿಟಿ ಏನು, ಸೊ ಇದನ್ನ ನಾವು ಉರ್ಜಿತ್ ಪಟೇಲ್ ಸಾಹೇಬ್ರು ಹೆಂಗೆ ಡೆಪ್ಯೂಟಿ ಗವರ್ನರ್ ಇಂದ ಗವರ್ನರ್ ಹೆಂಗಾದ್ರು, ಸೊ MPC ಇದರಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಹೇಳ್ಬೇಕಾದ್ರೆ 2% ಇಂದ 6% ಮಧ್ಯದಲ್ಲಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಕ್ಲಿಯರ್ಲಿ ನಾವು ಮಾನಿಟರಿ ಪಾಲಿಸಿ ಕಮಿಟಿ 2012 ಇಂದ ಎಕ್ಸ್ಟೆನ್ಸಿವ್ಲಿ ಇದನ್ನ ಈ ನ್ಯೂಸ್ ಅನ್ನ ನಾನು ಕ್ಲಾಸ್ ಅಲ್ಲಿ ಕವರ್ ಮಾಡಿ ಹೇಳಿದ್ದೀನಿ. ನೆಕ್ಸ್ಟ್, ಮಣಿಪುರಿ ಸಂಕೀರ್ತನ. ಸಾರಿ, ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್. ಇಂಟ್ರೊಡಕ್ಷನ್ ಆಫ್ ರಿಯೋಟ್ವಾರಿ ಸೆಟಲ್ಮೆಂಟ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. NCERT ಟೆಸ್ಟ್ ಸಂಡೇ. ಐ ರಿಮೆಂಬರ್ ದಿಸ್ ಇದು ಎಕ್ಸ್ಟ್ರಾ ಸೈಡ್ ಈ ಕಡೆ ಲೈಬ್ರರಿ ಜಾಗದಲ್ಲಿ ನೀವು ಕೂತಿ ಓದ್ಬೇಕಾದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಮಹಾಲ್ವಾರಿ, ರಿಯೋತ್ವಾರಿ, ಇದನ್ನ ನನಗೆ ಸಂಗೀತ ಮೇಡಮ್ NCERT ಬುಕ್ ನ ಹಿಡಿದು ಇದು ಕೇಳಿದ್ರು, ಇದ್ರ ಬಗ್ಗೆ ಏನ್ ಡಿಫರೆನ್ಸ್ ಅಂತ. ಅದರಲ್ಲಿ ಆ ಡಿಫರೆನ್ಸ್ ಅಲ್ಲಿ ಆ NCERT ಬುಕ್ ಅಲ್ಲಿ ಡಿಫರೆನ್ಸ್ ಕ್ಲಿಯರ್ಲಿ ಮೆನ್ಷನ್ ಆಗಿತ್ತು. ಇದು ಟೆಸ್ಟ್ ನಾವು ಕ್ವಶನ್ಸ್ ತೆಗೆದಾಗ ಕೂಡ NCERT ಕ್ಲಾಸ್ ಅಲ್ಲಿ ಈ ಟೆಸ್ಟ್ ನ ಇದರಲ್ಲಿ ಕೊಟ್ಟಿದ್ವಿ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಬಯೋ ರೆಮಿಡಿಯೇಷನ್ ಟೆಕ್ನಿಕ್. ಸಾರಿ, ಇಟ್ ಈಸ್ ನಾಟ್ ಫ್ರಮ್ ದ ಕ್ಲಾಸ್. ಟ್ರೇಡ್ ಡಿಸ್ಪ್ಯೂಟ್ ಆಕ್ಟ್ 1929. ಸಾರಿ, ಇಟ್ ಈಸ್ ನಾಟ್ ಇನ್ ದ ಕ್ಲಾಸ್. It's not from the class. Next, local self-government, that is democratic decentralization, obviously.
Next, with reference to the Constitution of India, the directive principle of state policy constitute limitations. So polity class ಅಲ್ಲಿ ಇದು ಬಂದಿದೆ. ನೆಕ್ಸ್ಟ್, ಡಿಜಿಟಲ್ ಸಿಂಗಲ್ ಮಾರ್ಕೆಟ್ ಸ್ಟ್ರಾಟಜಿ. ಸ್ಪೆಸಿಫಿಕಲಿ ಇದನ್ನ ನಾವು ಕ್ಲಾಸಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಐ ಡೋಂಟ್ ಹ್ಯಾವ್ ದ moral grounds to claim this question. Next, at one of the places in India, if you stand on the seashore and watch the sea, you will find that the sea water recedes from the shoreline. Sorry, it is not done in the class. Next, Benami property transaction, idu class inda alla. Next, huge fall in the population of species of the butterflies. Idanna ಆ ಫಂಗಲ್ ಇನ್ಫೆಕ್ಷನ್ ತಡೆಯುತ್ತೋ ಇಲ್ವೋ, ಇಟ್ಸ್ ಎ ಟ್ರಿಕಿ ಪಾರ್ಟ್. ಬಟ್ ಇದನ್ನಂತೂ ನಾವು ಕ್ಲಾಸಲ್ಲಿ ಮಾಡಿಲ್ಲ, ಸಾರಿ. ಆಲ್ಗೆ ಬೇಸ್ಡ್ ಬಯೋಫ್ಯೂಯಲ್ಸ್ ಮಾಡಿಲ್ಲ, ಸಾರಿ. ನಾವು ಇದನ್ನ ಎಥನಾಲ್ ಮಿಕ್ಸಿಂಗ್ 10% ಬಗಸಿಸ್ ಶುಗರ್ ಕೇನ್ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಟ್ ಆಲ್ಗೆ ಬೇಸ್ಡ್ ಬಯೋಫ್ಯೂಯಲ್ಸ್ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ, ಸಾರಿ. ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಹೆಲ್ತ್ ಸ್ಕೀಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಅನ್ನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್, NM ಲೋಖಾಂಡೆ ವಾಸ್ ಎ ಪೈನಿಯರ್ ಇನ್ ಆರ್ಗನೈಸಿಂಗ್ ದ ಲೇಬರ್ ಮೂವ್ಮೆಂಟ್ ಇನ್ ಬ್ರಿಟಿಷ್ ಇಂಡಿಯಾ. ಇದನ್ನ ಕ್ಲಾಸಲ್ಲಿ ನಾನು NM ಲೋಖಾಂಡೆ ಅಂತ ಕ್ಲಾಸಲ್ಲಿ ನಾನು ಇದನ್ನ ಹೇಳಿಲ್ಲ. ಬಟ್ ಯಾರಾದ್ರೂ ಸ್ಟೂಡೆಂಟ್ಸ್ ಸೀರಿಯಸ್ ಇದ್ದವರು ನಾನು ಸ್ಪೆಕ್ಟ್ರಮ್ ಬುಕ್ ನ ಹೆಂಗ್ ಓದ್ಬೇಕು ಅಂತ ಹೇಳಿ ಕ್ಲಾಸಲ್ಲಿ ಮಾರ್ಕ್ ಮಾಡಿಸಿದಾಗ ನೀವು ಸೆಲ್ಫ್ ಎಫರ್ಟ್ಸ್ ಒಂದು ಸ್ವಲ್ಪ ಸ್ಪೆಕ್ಟ್ರಮ್ ಬುಕ್ ಅಲ್ಲಿ ಹಾಕಿ ಆ ಕಡೆ ಒಂಚೂರು ಪೆರಿಫೆರಲ್ಸ್ ಆಫ್ ದಿ ಬುಕ್ ನ ನೀವು ಸ್ವಲ್ಪ ಓದ್ಕೊಂಡಿದ್ರೆ ಯು ಕುಡ್ ಹ್ಯಾವ್ ಡನ್ ದಿಸ್. ಬಟ್ ನಾನು ಪರ್ಟಿಕ್ಯುಲರ್ಲಿ ಕ್ಲಾಸಲ್ಲಿ ನನ್ನ ಬಾಯಿಂದ ನಾನು ಇದನ್ನ ಆನ್ಸರ್ NM ಲೋಖಾಂಡೆ ಇದನ್ನ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ನಾನು ಹೇಳಿಲ್ಲ. ಬಟ್ ಯು ಕುಡ್ ಹ್ಯಾವ್ ಡನ್ ದಿಸ್. ಅಟ್ಲೀಸ್ಟ್ ಒಂದು ಸ್ವಲ್ಪ ನೀವು ಸೆಲ್ಫ್ ಎಫರ್ಟ್ಸ್ ಹಾಕಿದ್ರೆ ಮಾಡಬಹುದಿತ್ತು. Next, in the context of mitigating the impending global warming due to anthropogenic emission, ಇದನ್ನ ಐಸ್ಲ್ಯಾಂಡ್ ಹತ್ರ ಅವರು ಸಮುದ್ರದೊಳಗಡೆ ಅಲ್ಲಿ ಕಾರ್ಬನ್ ಅನ್ನ ಸ್ಟೋರ್ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಇನ್ನೊಂದು ಟಾಪಿಕ್ ಇತ್ತು, ಯಾವುದು ಲೋಹಾ ಫೆಕ್ಟ್ಸ್ ಅಂತ ಅನ್ಬಿಟ್ಟು. ಸೊ ಅದು ಹೇಳ್ಬೇಕಾದ್ರೂ ಕಾರ್ಬನ್ ಸೆಕ್ಯೂಟ್ರೈಸೇಷನ್ ಹೆಂಗ್ ಮಾಡ್ತಾರೆ ಅಂತ ಅನ್ಬಿಟ್ಟು ಅದನ್ನ ಹೇಳಿದಾಗ, ಸೊ ದಿಸ್ ಕುಡ್ ಹ್ಯಾವ್ ಬೀನ್ ಸಾಲ್ವ್. ಅಟ್ ದ ಸೇಮ್ ಟೈಮ್ ವಾಟ್ ಈಸ್ ದ ಪ್ರಾಬಬಿಲಿಟಿ ಥಿಯರಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ MCQs ಅಲ್ಲಿ ವೆನೆವರ್ ಯು ಎನ್ಕೌಂಟರ್ ವಿತ್ ಎಲಿಮಿನೇಷನ್ ಆಫ್ ದಿ 2 ಆಪ್ಷನ್ಸ್ ಅಂಡ್ ಇನ್ ಒನ್ ಆಫ್ ದಿ ಆಪ್ಷನ್ ಈಸ್ ಆಲ್ ಆಫ್ ದಿ ಅಬೌವ್, ದೆನ್ ಗೋ ಆಫ್ ದಿ ಆಲ್ ಆಫ್ ದಿ ಅಬೌವ್ ರಿಮೈನಿಂಗ್ ವಿತ್ ಅದರ್ ಆಪ್ಷನ್ ಅಂತ ಹೇಳಿದ್ವಿ. ಸೊ ಆ ಟೆಕ್ನಿಕಲ್ ಕೂಡ ನೀವು ಇದನ್ನ ಸಾಲ್ವ್ ಮಾಡಬಹುದಿತ್ತು. ಸೊ ಇದರಿಂದ ನಾನು ಇಷ್ಟನ್ನ ನಾನು ಕ್ಲೇಮ್ ಮಾಡೋಕೆ ಇಷ್ಟಪಡ್ತೀನಿ. ಲೆಟ್ ಮಿ ನಾಟ್ ಎಕ್ಸಾಜುರೇಟ್. ಅಟ್ ದ ಸೇಮ್ ಟೈಮ್ ಇದನ್ನ ಕ್ಲಾಸಲ್ಲಿ ನಾನು ಮಾಡಿರುವಂಥದ್ದು ವಿಚಾರದಲ್ಲಿ 33 ಕ್ವಶನ್ಸ್ ಕ್ಲಿಯರ್ಲಿ ಬಂದೇ ಇಲ್ಲ. ಕ್ಲಾಸಲ್ಲಿ ಅದ್ರ ಬಗ್ಗೆ ನಾವು ಪಿಟುಕು ಬಂದಿಲ್ಲ. ನಾವು ಕ್ಲಾಸಲ್ಲಿ ಮಾಡಿರೋದ್ರಲ್ಲಿ ಏನೂ ಬಂದಿಲ್ಲ, 33 ಕ್ವಶನ್ಸ್. ಬಟ್ ಮೋರ್ ದೆನ್ 50% ಫ್ರಮ್ ದ ಕ್ಲಾಸ್ ಇತ್ತು. ಅದನ್ನ ಮೋಸ್ಟ್ ಆಫ್ ದಿ ಕ್ವಶನ್ಸ್ ನಾ ಎಕ್ಸ್ಪ್ಲೈನ್ ಮಾಡಿ ಕ್ಲಾಸಲ್ಲಿ ಹೇಳಿರೋದ್ರಲ್ಲೇ ಇದೆ. ಸೊ ಅಟ್ಲೀಸ್ಟ್ 50 ಕ್ವಶನ್ಸ್ ಯು ಕುಡ್ ಹ್ಯಾವ್ ಸಾಲ್ವ್ಡ್ ಬೈ ಅಟೆಂಡಿಂಗ್ ದ ಕ್ಲಾಸಸ್ ಆಫ್ ದಿ ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್. ಸೊ ಇಷ್ಟನ್ನ ಮಾಡಿರ್ತೀರಾ. ಐ ಆಮ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ರಿಸಲ್ಟ್ ಆಫ್ ಆಲ್ ಮೈ ಸ್ಟೂಡೆಂಟ್ಸ್. ಸೊ ಚೆನ್ನಾಗಿ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಫಾರ್ ಎನಿ ಕ್ವೆರೀಸ್ ಪ್ಲೀಸ್ ಟು ಕಾಂಟ್ಯಾಕ್ಟ್ ಮೀ. ಸೊ ದಟ್ಸ್ ಇಟ್. ಇದು ನಾನೊಂದು ಸ್ಮಾಲ್ ರಿಲೇಟೆಡ್ ಕ್ವಶನ್ಸ್ ಎಲ್ಲಿಂದ ಬಂದಿದೆ, ಹೆಂಗ್ ತೆಗೆದಿರ್ತಾರೆ, ಕ್ಲಾಸಲ್ಲಿ ಯಾವ ತರ ಟೀಚಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಯಾವ ತರ ಆಗಿಲ್ಲ. ಇನ್ಫ್ಯಾಕ್ಟ್ ನೆಕ್ಸ್ಟ್ ನೀವು ಸೆಲ್ಫ್ ಸ್ಟಡಿ ಯಾರು ಮಾಡಬೇಕು ಅಂತಿದ್ದೀರಾ ಈ ವಿಡಿಯೋಸ್ ನೋಡಿ, ಅವರು ಕೂಡ ಪ್ಲೀಸ್ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಟಿರಿ. ಫಾರ್ ಎಕ್ಸಾಂಪಲ್ ಈ ನಂಬರ್ಗಳನ್ನ ಎಕ್ಸಾಜರೇಟ್ ಮಾಡ್ಕೊಟ್ಬಿಡೋದು, UPSC ನಲ್ಲಿ ಎಕ್ಸ್ಟ್ರಾ 1 0 ಹಾಕ್ಬಿಡೋದು, ಅಥವಾ ಇಲ್ಲಿ ಯಾವುದು ಅಂದ್ರೆ ನ್ಯೂಸ್ ಪೇಪರ್ ಎಡಿಟೋರಿಯಲ್ಸ್ ಇರ್ಬೋದು. ಸೊ ಅಂಥದ್ದೆಲ್ಲ ನಮಗೆ ಇಂಪಾರ್ಟೆಂಟ್. ಸೊ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟು ಇಂಪಾರ್ಟೆಂಟು. ಸೊ ಇದನ್ನ ಎಲ್ಲಿಂದ ಕ್ವಶನ್ ತೆಗಿತಾರೆ, ಯಾವ ತರ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಸಾಧ್ಯವಾದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ಇಟ್ ಹೆಲ್ಪ್ಸ್. ಎನಿ ಕ್ವೆರೀಸ್ ಪ್ಲೀಸ್ ಟು ಕಾಂಟ್ಯಾಕ್ಟ್. ಸೊ ವೆಲ್ಕಮ್ ಯು ಆಲ್ ಟು ದಿ KPSC ಕ್ಲಾಸಸ್. ಸೊ ಇವತ್ತಿಂದ ನಮ್ದು KAS ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ ಈವ್ನಿಂಗ್. So thank you so much. Thank you for your cooperation. Thank you for believing in us. Jai Hind.